ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಾಜಗೋಪಾಲ್ ನಾಯಕ್ ಅಂತ. ನಾನು ನಿಮಗೆ ತಗೊಳ್ತಾ ಇರೋ ಮೊದಲನೇ ತರಗತಿ ಇದು. ನಾನು ತಗೊಳ್ತಾ ಇರೋಂತಹ ಟಾಪಿಕ್ ಕೆಮಿಸ್ಟ್ರಿಯಲ್ಲಿ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್. ಈ ಚಾಪ್ಟರ್ನ ಇವತ್ತು ಡಿಸ್ಕಸ್ ಮಾಡೋಣ. ಓಕೆನಾ? ಓಕೆ. ಆಸಿಡ್, ಬೇಸ್ ಅಂಡ್ ಸಾಲ್ಟ್, ಆಮ್ಲ, ಪ್ರತ್ಯಾಮ್ಲ ಮತ್ತೆ ಉಪ್ಪು, ದ್ರಾವಣ ಅಂತೇಳಿ ಕರಿತೀವಲ್ವಾ. ಏನಾಗಂದ್ರೆ ಆಸಿಡ್, ಬೇಸ್, ಸಾಲ್ಟ್ ನಮ್ಮ ದಿನನಿತ್ಯ ಜೀವನದಲ್ಲ ನಾವು ಅದನ್ನ ಬಳಸಿರ್ತೀವಿ, ಇವನ್ ಸೇವಿಸಿರ್ತೀವಿ. ಆಕ್ಚುಲಿ ನಾವೆಲ್ಲ ಆಸಿಡ್ ಕುಡ್ದಿರ್ತೀವಿ, ಹೌದಲ್ವಾ? ಶಾಕ್ ಆಗ್ತಾ ಇರೋದಲ್ವಾ ನಾವು ಆಸಿಡ್ ಸೇವಿಸಿದೀವಾ ಅಂತ. ಇವನ್ ಬೇಸ್ನು ಕೂಡ ಸೇವಿಸಿದೀವಿ. ಅದೇ ರೀತಿ ಸಾಲ್ಟ್ ಮಾತ್ರ ಗೊತ್ತಿರುತ್ತೆ, ನಾವು ಅಡುಗೆ ಉಪ್ಪು ಹಾಕೊಂಡು ತಿಂತಾನೆ ಇರ್ತೀವಿ, ಹಾಗಾಗಿ ಸಾಲ್ಟ್ ಸೇವಿಸಿದೀವಿ ಅಂತಂದ್ರೆ ವಿ ನೋ. ಬಟ್ ಆಸಿಡ್ ಬೇಸ್ನ ನಾವು ತಗೊಂಡಿರ್ತೀವ, ನಮ್ ದಿನನಿತ್ಯ ಜೀವನದಲ್ಲಿ ನಾವು ಸೇವಿಸ್ತೀವಾ ಅಂತಂದ್ರೆ ಸ್ವಲ್ಪ ಶಾಕ್ ಆಗುತ್ತಲ್ವಾ? ಓಕೆನಾ? ಹಾಗಾದ್ರೆ ವಿ ಹ್ಯಾವ್ ಟು ನೋ ಅಬೌಟ್ ಆಸಿಡ್, ಬೇಸ್, ಸಾಲ್ಟ್, ರೈಟ್? ಆಸಿಡ್, ಬೇಸ್, ಸಾಲ್ಟ್ ಅಂದ್ರೆ ಏನು ಅಂತ ನೋಡೋಣ. ನಿಮ್ಗೆ ಆಸಿಡ್, ಬೇಸ್, ಸಾಲ್ಟ್ಗೆ ಬರೋಕ್ಕಿಂತ ಮುಂಚೆ ಈ ಧಾತುಗಳ ಬಗ್ಗೆ ಗೊತ್ತಿರುತ್ತೆ. ಎಲಿಮೆಂಟ್, ಈ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಇವೆಲ್ಲ ಏನಿದು ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ? ಕನ್ನಡದಲ್ಲಿ ಧಾತುಗಳು ಅಂತ ಹೇಳಿ ಕರೀತಾರೆ. ಈ ಎಲಿಮೆಂಟ್ಸ್ ನ ನಾವು ಕ್ಲಾಸಿಫೈ ಮಾಡಿದ್ರೆ ಬೇಸ್ಡ್ ಆನ್ ದರ್ ಪ್ರಾಪರ್ಟೀಸ್, ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಕ್ಲಾಸಿಫೈ ಮಾತ್ರ ಹೋಗಿದ್ರೆ ಯಾವ ರೀತಿಯ ಕ್ಲಾಸಿಫೈ ಮಾಡ್ತೀವಿ ಹೇಳಿ? ಎಲಿಮೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ one is metal and non-metal ಮತ್ತೆ ಮೆಟಲಾಯ್ಡ್ಸ್ ಅಲ್ವಾ? ಲೋಹಗಳು ಅಲೋಹಗಳಾಗಿ ನಾವು ವಿಭಾಗಿಸ್ತೀವಿ. ಇಲ್ಲಿ ಮೆಟಲ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾವ್ದಿದು? ಕಾಪರ್ ಶೀಟ್, ತಾಮ್ರ ಅಂತ ಏನ್ ಕರಿತೀವಲ್ಲ ಅದು. ಇಟ್ ಈಸ್ ಅ ಮೆಟಲ್. ನಾನ್ ಮೆಟಲ್ಗೆ ಒಂದು ಕಾರ್ಬನ್ ನ ಅಲೋಟ್ರೋಪ್, ಕಾರ್ಬನ್ ನ ಇನ್ನೊಂದು ರೂಪದಲ್ಲಿ ಸಿಗೋದು ಯಾವ್ದು ನಮ್ಗೆ? ವಜ್ರ, ಡೈಮಂಡ್ ಅಲ್ವಾ? ಇದ್ರಲ್ಲಿ ಏನಿರುತ್ತೆ? ಕಾರ್ಬನ್ ಇರುತ್ತೆ. ಕಾರ್ಬನ್ದು ಸಿಂಬಲ್ ಏನು? ಸಿ ಅಂತ ಹೇಳಿ ಕರಿತೀವಿ. ಓಕೆನಾ? ಅದೇ ರೀತಿ ಮೆಟಲೈಟ್ಸ್ ಅಂತ ತಗೊಂಡಾಗ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಸಿಲಿಕಾನ್ ಸಿಂಬಲ್ ಏನು? SI. ಓಕೆನಾ? ಈ ಚಿಪ್ ಇದೇನು ಅಂದ್ರೆ ಈ ಮೊಬೈಲ್ ಚಿಪ್ ಗಳನ್ನ ನೀವು ಗಮನಿಸಿರ್ತೀರಾ ಅಲ್ವಾ? ಅದರಲ್ಲಿ ಮಾಡೋದು ಯಾವುದು? ಮೆಟಲೈಟ್ಸ್. ಈ ಮೆಟಲೈಟ್ಸ್ ಗಳಿಂದ ಮೊಬೈಲ್ ಚಿಪ್ ಗಳನ್ನ ತಯಾರಿಸುವಂತಹದ್ದು. ಎಲಿಮೆಂಟ್ಸ್ ನ ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್ ವಿ ಕ್ಲಾಸಿಫೈಡ್ ಇಂಟು ಮೆಟಲ್, ನಾನ್ ಮೆಟಲ್ ಅಂಡ್ ಮೆಟಲೈಟ್ಸ್. ಇದು ಬೇಸಿಕ್. ಅದೇ ರೀತಿ ಈ ಎಲಿಮೆಂಟ್ಸ್, 2 or more ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಅ ಕಾಂಪೌಂಡ್ ಅಲ್ವಾ? ಒಂದು ಫಿಕ್ಸ್ಡ್ ರೇಷಿಯೋ ಅಲ್ಲಿ ಕಾಂಪೌಂಡ್ ನ ಫಾರ್ಮ್ ಮಾಡುತ್ತೆ. ಹೇಗೆ ನಾವು ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡಿದ್ವೋ ಅದೇ ರೀತಿ ಕಾಂಪೌಂಡ್ಸ್ ನು ಕೂಡ ನಾವು 3 ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಎಲಿಮೆಂಟ್ಸ್ ಕಂಬೈನ್ ಆಗಿ ನಮಗೆ ಕಾಂಪೌಂಡ್ಸ್ ಗಳನ್ನ ಕೊಡುತ್ತೆ. ಈ ಕಾಂಪೌಂಡ್ಸ್ ಗಳನ್ನ ಬೇಸ್ಡ್ ಆನ್ ದೇರ್ chemical properties, based on their chemical properties we classified into 3 types. ಅದೇ ಯಾವ್ಯಾವುದು ಅಂದ್ರೆ ಆಸಿಡ್, ಬೇಸ್ ಅಂಡ್ ಸಾಲ್ಟ್. ಈಗ ಗೊತ್ತಾಯ್ತಾ ಆಸಿಡ್, ಬೇಸ್, ಸಾಲ್ಟ್ ಅಂತಂದ್ರೆ ಏನು? ದೀಸ್ ಆರ್ ದ ಕಾಂಪೌಂಡ್ಸ್ ಅಲ್ವಾ? HCl ಅನ್ನೋದೇನು? ಒಂದು ಕಾಂಪೌಂಡ್, ರೈಟ್? ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಕೂಡ ದಟ್ ಇಸ್ ನಥಿಂಗ್ ಬಟ್ ಕಾಂಪೌಂಡ್. ಸೇಮ್ ಆಸ್ ಸೋಡಿಯಂ ಕ್ಲೋರೈಡ್, ಅದು ಕೂಡ ಒಂದು ಕಾಂಪೌಂಡ್. ಬೇಸ್ಡ್ ಆನ್ ದರ್ ಕೆಮಿಕಲ್ ಪ್ರಾಪರ್ಟೀಸ್, ಅವಳ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ? ಅದನ್ನ ಇದು ಆಸಿಡ್, ಬೇಸ್, ಸಾಲ್ಟ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಓಕೆನಾ? ಈ ಚಿತ್ರನ ಗಮನಿಸ್ಕೊಳ್ಳಿ. ಇಲ್ಲಿ ಕೆಲವೊಂದು H+ ಅಂತಿದೆ, Cl- ಅಂತ ಇದೆ. ಇವೆಲ್ಲ ಏನಂದ್ರೆ ಅಯಾನ್ಸ್ ಅಂತ ಹೇಳಿ ಕರಿತೀವಿ. NaOH ಅಲ್ಲಿ Na+, OH- ಅನ್ನೋ ಒಂದು ಅಯಾನ್ಸ್ ಗಳಿದೆ. ಅದೇ ರೀತಿ NaCl ಅಲ್ಲಿ Na+ ಮತ್ತೆ Cl- ಈ ರೀತಿ ಅಯಾನ್ಸ್. ಅಯಾನ್ಸ್ ಅಂತ ಹೇಳಿ ಕರಿತೀವಿ. ಈ ಚಿತ್ರನ ಹಾಗೆ ಗಮನಿಸ್ಕೊಂಡಿರಿ. ಗೊತ್ತಾಯ್ತಲ್ವಾ? ಕಾಂಪೌಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 types based on their chemical properties such as acid, base and salt. ನೆಕ್ಸ್ಟ್, ಈ ಪಿಕ್ಚರ್ಸ್ ಅಲ್ಲಿ ಇಬ್ರು ಸೈಂಟಿಸ್ಟ್ ಇದ್ದಾರೆ. ಒನ್ ಈಸ್ ಆಂಟೋನಿ ಲ್ಯಾವೋಯಿಸರ್ ಅಂಡ್ ಹಂಫ್ರಿ ಡೇವಿ. ಆಂಟೋನಿ ಲ್ಯಾವೋಯಿಸರ್ ಮತ್ತೆ ಹಂಫ್ರಿ ಡೇವಿ. ಆಂಟೋನಿ ಲ್ಯಾವೋಯಿಸರ್ ಇಸ್ ಅ ಫ್ರೆಂಚ್ ಕೆಮಿಸ್ಟ್ ಅಂಡ್ ಹಂಫ್ರಿ ಡೇವಿ ಇಸ್ ಅ ಬ್ರಿಟಿಷ್ ಕೆಮಿಸ್ಟ್. ಓಕೆ,
ಸೊ ದೀಸ್ ಪೀಪಲ್ ಗಿವ್ ದ ಟರ್ಮ್ ಆಸಿಡ್ ಬೇಸ್ ಸಾಲ್ಟ್ ಇನ್ ಅ ಸೈಂಟಿಫಿಕ್ ವೇ. ಸೊ ಸೈಂಟಿಫಿಕಲಿ ಆಸಿಡ್ ಬೇಸ್ ಸಾಲ್ಟ್ ಬಗ್ಗೆ ಸ್ಟಡಿ ಮಾಡಿ ಅದನ್ನ ಸೈಂಟಿಫಿಕ್ ಟರ್ಮ್ಸ್ ಅನ್ನ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಆಂಟೋನಿ ಲೆವೋಯಿಸರ್ ಅಂಡ್ ಹಂಫ್ರಿ ಡೇವಿ. ಈ ಆಂಟೋನಿ ಲೆವೋಯಿಸರ್ ಇದಾರಲ್ಲ, ಇವರನ್ನ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಹೇಳಿ ಕರೀತಾರೆ. ಸೊ ನಮ್ಮ ಕೆಮಿಸ್ಟ್ರಿಯಲ್ಲಿ ಇವರನ್ನ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಹೇಳಿ ಕರೀತಾರೆ. ಸೊ ಏನಕ್ಕೆ ಕರೀತಾರೆ ಇವ್ರನ್ನ, ಹಾಗಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ಸ್ ಏನು, ಮತ್ತೆ ಹಂಫ್ರಿ ಡೇವಿ ಅವ್ರ ಕಾಂಟ್ರಿಬ್ಯೂಷನ್ಸ್ ಏನು, ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಓಕೆನಾ? ಬಿಕಾಸ್ ಎವ್ರಿ ಸೈಂಟಿಸ್ಟ್ ಗಿವ್ ಅ ಕಾಂಟ್ರಿಬ್ಯೂಷನ್ ಟು ಅವರ್ ಸೈನ್ಸ್, ಸೈಂಟಿಫಿಕ್ ವರ್ಲ್ಡ್. ಹಾಗಾಗಿ ಅವ್ರ ಬಗ್ಗೆ ಸ್ಟಡಿ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಹೋಗೋಣ. ಇವಾಗ ಬರೋಣ, ಆಸಿಡ್ಸ್ ಅಂದ್ರೆ ಏನು. ಆಸಿಡ್ಸ್ ಅಂದ್ರೆ ಇವಾಗ ಆಸಿಡ್ ಬೇಸ್ ಸಾಲ್ಟ್ ಅಂದ್ರೆ ಅವು ಕಾಂಪೌಂಡ್ಸ್ ಬೇಸ್ಡ್ ಆನ್ ದ ಕೆಮಿಕಲ್ ಪ್ರಾಪರ್ಟೀಸ್. ನಾವು ಕಾಂಪೌಂಡ್ಸ್ ನ ಕ್ಲಾಸಿಫೈ ಮಾಡಿದೀವಿ. ಅವುಗಳು ಕೂಡ ಕಾಂಪೌಂಡ್ಸ್, ಸಂಯುಕ್ತ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಅಂತ ಗೊತ್ತಾಗಿದೆ. ಹಾಗಾದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಗಳನ್ನ ನೋಡ್ತಾ ಹೋಗೋಣ. ಕೆಮಿಕಲಿ ಆಸಿಡ್ ಅಂದ್ರೆ ಏನು ಅಂತ ನೋಡೋಣ. ದ ವರ್ಡ್ ಆಸಿಡ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ದಟ್ ಈಸ್ ಅಸಿಡಸ್. ಅಸಿಡಸ್ ಅನ್ನೋ ಒಂದು ಲ್ಯಾಟಿನ್ ವರ್ಡ್ ಇಂದ ಆ ವರ್ಡ್ ಡಿರೈವ್ ಮಾಡ್ಕೊಂಡಿದೀವಿ. ಅಂಡ್ ಇಟ್ಸ್ ಮೀನಿಂಗ್ ಈಸ್ ಸೌರ್, ಅಂದ್ರೆ ಹುಳಿ ಅಂತ. ಸೌರ್ ಅಂದ್ರೆ ಏನು? ಹುಳಿ ಅಂತ ಅರ್ಥ. ಮೆನಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಆರ್ ಸೌರ್ ಇನ್ ಟೇಸ್ಟ್ ಬಿಕಾಸ್ ದೇ ಕಂಟೈನ್ ಆಸಿಡ್ಸ್. ಸೊ ಇಲ್ಲಿ ನಾವು ಚಿತ್ರದಲ್ಲಿ ತೋರಿಸಿದೀನಿ, ಯು ಕ್ಯಾನ್ ಸಿ ದ ಲೆಮನ್. ಸೊ ಲೆಮನ್ ಟೇಸ್ಟ್ ಹೇಗಿರುತ್ತೆ? ಹುಳಿಯಾಗಿರುತ್ತಲ್ವಾ? ಸೌರ್ ಟೇಸ್ಟ್, ರೈಟ್? ಸೊ ಅದೇ ರೀತಿ ಟೊಮ್ಯಾಟೋನು ಕೂಡ. ಸೊ ಟೊಮ್ಯಾಟೋನು ನೀವು ಕಾಯಲ್ಲೆಲ್ಲ ತಿಂದ್ರೆ ಅದನ್ನ ಏನಾಗುತ್ತೆ, ಇಟ್ ಟೇಸ್ಟ್ ಸೌರ್, ತುಂಬಾ ಹುಳಿ ಅಂತ ಅನ್ಸುತ್ತೆ. ಮೇ ಬಿ ಅದು ಸ್ವಲ್ಪ ಹೆಚ್ಚು ಕಾಲ ಬಿಟ್ಟು ಅದನ್ನ ಹಣ್ಣಾಗೋರು ಕಾದು ತಿಂದಾಗ ಕೆಲವೊಂದ್ರಲ್ಲಿ ಸ್ವೀಟ್ನೆಸ್ ಇರುತ್ತೆ, ಯಾಕೆಂದ್ರೆ ಅದ್ರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಆ ಸ್ವೀಟ್ನೆಸ್ ಬರುತ್ತೆ. ಬಟ್ ಜನರಲಿ ಟೊಮ್ಯಾಟೋಸ್ಗಳಂತ ತಗೊಂಡಾಗ ಅದು ಹುಳಿ, ಅದ್ರದ್ದು ನೇಚರ್. ಟೇಸ್ಟ್ ಮಾಡಿದ್ರ ಅಲ್ವಾ ಈ ಎರಡನ್ನೂ ಕೂಡ? ಸೊ ಅದಕ್ಕೆ ರೀಸನ್ ಏನು? ಯಾಕೆ ಲೆಮನ್ ಹುಳಿಯಾಗೇ ಇರುತ್ತೆ? ವೈ ಇಟ್ ಟೇಸ್ಟ್ ಸೌರ್? ಬಿಕಾಸ್ ಇಟ್ ಕಂಟೈನ್ ಆಸಿಡ್. ಯಾವ ಆಸಿಡ್? ಈ ಲೆಮನ್ ಅಲ್ಲಿ ಯಾವ ಆಸಿಡ್ ಇರುತ್ತೆ ಅಂದ್ರೆ ಸಿಟ್ರಿಕ್ ಆಸಿಡ್. ಯಾವುದು? ಸಿಟ್ರಿಕ್ ಆಸಿಡ್. ಅದೇ ರೀತಿ ಟೊಮ್ಯಾಟೊಗಳಲ್ಲೂ ಕೂಡ ಒಂದು ಆಸಿಡ್ ಇರುತ್ತೆ. ಈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಹ್ಯಾವ್ ಸೌರ್ ಟೇಸ್ಟ್ ಬಿಕಾಸ್ ದೇ ಕಂಟೈನ್ ಆಸಿಡ್ ಬಟ್ ನಾಟ್ ದ ಸೇಮ್ ಆಸಿಡ್. ಇದು ತಿಳ್ಕೊಂಡಿರ್ಬೇಕು. ಸೊ ಎಲ್ಲವೂ ಕೂಡ ಸೇಮ್ ಆಸಿಡ್ನೇ ಹೊಂದಿರೋದಿಲ್ಲ. ಸೊ ಇದರಲ್ಲಿ ಟೊಮ್ಯಾಟೋದಲ್ಲಿ ಆಕ್ಸಾಲಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ. ಇಟ್ ಕಂಟೈನ್ ಆಕ್ಸಾಲಿಕ್ ಆಸಿಡ್, ಸೊ ಇಟ್ ಟೇಸ್ಟ್ಸ್ ಆಸ್ ಸೌರ್, ಹುಳಿ ಅಂತ ಅನ್ಸುತ್ತೆ. ಗೊತ್ತಾಯ್ತಾ ಆಸಿಡ್ಸ್? ಸೊ ಇದು ಲ್ಯಾಟಿನ್ ವರ್ಡ್ ಅಸಿಡಸ್ ಇಂದ ಡಿರೈವ್ ಆಗಿದೆ. ಅಸಿಡಸ್ ಅಂತ ಮೀನಿಂಗ್ ಏನಂತಂದ್ರೆ ಸೌರ್, ಹುಳಿ ಅಂತ ಅರ್ಥ. ಹಾಗಾಗಿ ಇದಕ್ಕೆ ಆಸಿಡ್ ಅಂತ ಒಂದು ವರ್ಡ್ ಬಂದಿದ್ದು. ನೆಕ್ಸ್ಟ್ ಡೆಫಿನೇಷನ್ ನೋಡೋಣ. ಈ ಹಂಫ್ರಿ ಡೇವಿ ಮತ್ತೆ ಆಂಟೋನಿ ಲೆವೋಯಿಸರ್ ನಾವು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿದ್ರು ಆಸಿಡ್ ಬೇಸ್ ಅಂತ ಹೇಳಿದ್ವಿ ಅಲ್ವಾ? ಸೊ ದೇ ಗಿವ್ ಸಮ್ ಡೆಫಿನಿಷನ್ ಬೇಸ್ಡ್ ಆನ್ ಸೈಂಟಿಫಿಕಲಿ. ಸೊ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. All acids essentially contain hydrogen atom in their molecule which can be released in water. ಅಂದ್ರೆ ಅರ್ಥ ಏನು? ಎಲ್ಲ ಆಸಿಡ್ಸ್ಗಳು ಕೂಡ ಹೈಡ್ರೋಜನ್ ನ ಹೊಂದಿದೆ. ಎಲ್ಲ ಆಸಿಡ್, ಈಗ HCl ನೋಡಿದ್ರಿ, HCl ಅಲ್ಲಿ ಹೈಡ್ರೋಜನ್ ಇದೆ. ಅದೇ ರೀತಿ H2SO4 ಅಂತ ಕರಿತೀವಿ, ಸಲ್ಫ್ಯೂರಿಕ್ ಆಸಿಡ್. ಸೊ ಅಲ್ಲೂ ಕೂಡ ಹೈಡ್ರೋಜನ್ ಇದೆ. ಅದೇ ರೀತಿ ನೈಟ್ರಿಕ್ ಆಸಿಡ್ ನೀವು ಕೇಳಿರ್ಬೋದು, ನಾನು ಇಲ್ಲಿ ಬರಿತೀನಿ ಎಕ್ಸಾಂಪಲ್ಸ್ ಅಲ್ಲಿ. ಈಗ HCl ಅಂದ್ರೆ ಏನು? ಹೈಡ್ರೋಕ್ಲೋರಿಕ್ ಆಸಿಡ್. HCl. ಸೊ ಇಲ್ಲೂ ಕೂಡ H ಇದೆ, ಓಕೆನಾ? ಸೊ ಅದೇ ರೀತಿ ನೈಟ್ರಿಕ್ ಆಸಿಡ್. ಸೊ ಇದಕ್ಕೆ ಕೆಮಿಕಲ್ ಫಾರ್ಮುಲಾ ಬಂದು HNO3 ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಹೈಡ್ರೋಜನ್ ಇದೆ. ಸೊ acids, all acids essentially contain hydrogen atom in their molecule which can be released in water. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಆಸಿಡ್ ಅನ್ನ, HCl ಅನ್ನ ನಾವು ವಾಟರ್ಗೆ ಹಾಕಿದಾಗ ಏನಾಗಿದೆ, ಇಲ್ಲಿ H+ ಅಯಾನ್ಸ್. ಸೊ ಹೈಡ್ರೋಜನ್ ಅಯಾನ್ ಏನಾಯ್ತು, ವಾಟರ್ ಅಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರದಲ್ಲಿ ನಾವು ಗಮನಿಸಬಹುದು ಅಲ್ವಾ? Therefore an acid is a compound which furnishes hydrogen ions. ಸೊ ಇಲ್ಲಿ H+ ಅಂತಿದೆ ಅಲ್ವಾ? ಸೊ ಇದನ್ನ ಆಕ್ಚುಲಿ ಈ ರೀತಿಯಾಗಿ ನಾವು ಬರಿತೀವಿ, H+. ಸೊ ಈ ಚಿತ್ರದಲ್ಲಿ ತೋರಿಸಿದಾರಲ್ಲ ಆ ರೀತಿ. ಸೊ ಒಂದು ಆಸಿಡ್ ನ ನೀವು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ
ಇಟ್ ಫರ್ನಿಷಸ್ ಹೈಡ್ರೋಜನ್ ಅಯಾನ್ಸ್, ಅಂದ್ರೆ ಹೈಡ್ರೋಜನ್ ಅಯಾನ್ ಅನ್ನ ಬಿಡುಗಡೆ ಮಾಡುತ್ತೆ. ದ್ಯಾಟ್ಸ್ ದ ಓನ್ಲಿ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್, ಅಂದ್ರೆ ಅದರಲ್ಲಿ ಬರುವಂತ ಪಾಸಿಟಿವ್ ಚಾರ್ಜ್ ಅಯಾನ್ಸ್ ಯಾವುದು ಅಂತಂದ್ರೆ ಹೈಡ್ರೋಜನ್. ಇಲ್ಲಿ ನೋಡ್ಬೋದು, ಈಗ HCl ನ ವಾಟರ್ ಹಾಕ್ದಾಗ ಏನಾಗಿದೆ ನಮ್ಗೆ H+ ಮತ್ತೆ Cl- ಅಯಾನ್ಸ್ ಬಂದಿದೆ. ಸೊ ಅದರಲ್ಲಿ H+ ಅಯಾನ್ಸ್ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಆಗಿ ಬಿಡುಗಡೆ ಆಗಿರುವಂತದ್ದು. ಸೊ ಈ ರೀತಿ ನಾವೆಲ್ಲಿ ನೋಡ್ತೀವಿ ಹೈಡ್ರೋಜನ್ ರಿಲೀಸ್ ಆಗುವಂತದ್ದನ್ನ, ಅವನ್ನ ನಾವೇನಂತ ಮಾಡ್ತೀವಿ, ಏನಂತ ಕರಿತೀವಿ, ಆಸಿಡ್ ಅಂತ ಹೇಳಿ ಕರಿತೀವಿ. ಸೊ ಬೇಕಾದ್ರೆ ಇಲ್ಲಿ ಅದ್ರ ರಿಯಾಕ್ಷನ್ಸ್ ಅನ್ನ ತೋರಿಸ್ತೀನಿ ನೋಡಿ. ಈಗ HCl ಹೈಡ್ರೋಕ್ಲೋರಿಕ್ ಆಸಿಡ್, ಓಕೆನಾ. ಸೊ ಈ ರೀತಿ ಗುರ್ತು ಹಾಕಿದ್ರೆ ಇವು ಡಬಲ್ ಆರೋ ಮಾರ್ಕ್, ರಿವರ್ಸ್ ಆರೋ ಮಾರ್ಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಒಂದ್ ಆರೋ ಮಾರ್ಕ್ ಹಾಕಿದ್ರೆ ದಟ್ ಇಸ್ ಇರ್ರಿವರ್ಸಿಬಲ್, ಅಂದ್ರೆ ಆ ರಿಯಾಕ್ಷನ್ ನಾವು ಏನ್ ಮಾಡ್ತೀವಿ, ಇರ್ರಿವರ್ಸ್ ಮಾಡೋದಕ್ಕಾಗಲ್ಲ. ಬಟ್ ಈ ರೀತಿ ಡಬಲ್ ಮಾರ್ಕ್ ಹಾಕಿದ್ರೆ, ಆರೋ ಮಾರ್ಕ್ ಹಾಕಿದ್ರೆ ದಟ್ ಈಸ್ ರಿವರ್ಸಿಬಲ್, ಅಂದ್ರೆ ಒಂದ್ರಿಂದ, ಈಗ ಹೇಗೆ ವಾಟರ್ನ ಐಸ್ ಮಾಡ್ಬೋದು, ಐಸ್ನ ಮತ್ತೆ ವಾಟರ್ ಕನ್ವರ್ಟ್ ಮಾಡ್ಬೋದು, ಸೊ ಇಟ್ ಈಸ್ ರಿವರ್ಸಿಬಲ್. ಸೊ ಆ ರೀತಿ ಈ ಮಾರ್ಕ್ ಏನ್ ಇಂಡಿಕೇಟ್ ಮಾಡುತ್ತೆ, ರಿವರ್ಸಿಬಲ್ ಅನ್ನೋದನ್ನ ತೋರಿಸುವಂಥದ್ದು. ಸೊ ಇದನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ, ವಾಟರ್ದು ಫಾರ್ಮುಲಾ ಏನು, H2O ಅಲ್ವಾ. ಸೊ ನಮ್ಗೆ H+ ಅಯಾನ್ಸ್ ಮತ್ತೆ Cl- ಅಯಾನ್, ಇವನ್ನ ಅಯಾನ್ಸ್ ಅಂತ ಹೇಳಿ ಕರಿತೀವಿ, H+ ಮತ್ತೆ Cl-. ಸೊ ಅವು ಸ್ಪ್ಲಿಟ್ ಆಗುತ್ತೆ. ಸೊ ಈ ಡೆಫಿನೇಷನ್ ಅದೇ, ಆಸಿಡ್ ಈಸ್ ಎ ಕಾಂಪೌಂಡ್, HCl ಅನ್ನೋದು ಒಂದು ಕಾಂಪೌಂಡ್ ವಿಚ್ ಫರ್ನಿಷಸ್ ಹೈಡ್ರೋಜನ್ ಅಯಾನ್ಸ್ ಆಸ್ ದ ಓನ್ಲಿ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಅಯಾನ್ ಯಾವುದು, H+, ಇದು ಹೈಡ್ರೋಜನ್ ಅಯಾನ್, ಹೈಡ್ರೋಜನ್ ಅಯಾನ್, ರೈಟ್, ವೆನ್ ಡಿಸಾಲ್ವ್ಡ್ ಇನ್ ಅ ವಾಟರ್, ನಾವು ವಾಟರ್ಗೆ ಹಾಕಿದಾಗ. ಸೊ ಈ ರೀತಿ ಆಲ್ ಆಸಿಡ್ಸ್ ಕಂಟೈನ್ ಹೈಡ್ರೋಜನ್, ಎಲ್ಲ ಆಸಿಡ್ಸ್ ಅಲ್ಲೂ ಹೈಡ್ರೋಜನ್ ಇರುತ್ತೆ, ಅವು ವಾಟರ್ ಹಾಕಿದಾಗ ಹೈಡ್ರೋಜನ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಈ ತರದವನ್ನ, ಈ ತರ ಕಾಂಪೌಂಡ್ಸ್ ಗಳನ್ನ ವಿ ಕಾಲ್ಡ್ ಆಸಿಡ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಡೆಫಿನಿಷನ್ ಆಫ್ ಅನ್ ಆಸಿಡ್ ಆಯ್ತಲ್ಲ. ಸೊ ಈಗ ಇಲ್ಲಿದೆ HCl ಅಂತ ಒಂದಿದೆ. The H+ ions so furnished cannot exist freely, therefore they combine with water molecules to give positively charged hydronium ions. ಅಂದ್ರೆ ಈ H+ ಅಯಾನ್ಸ್ ಇದೆಯಲ್ಲ, ನಮ್ಗೆ ಅಲ್ಲಿ ಬಿಡುಗಡೆ ಆಗ್ತದೆ. ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವಿ ನಾವು, HCl ನ ವಾಟರ್ಗೆ ಹಾಕಿದಾಗ, ಅಂದ್ರೆ ಒಂದು ಆಸಿಡ್ ನ ವಾಟರ್ಗೆ ಹಾಕಿದಾಗ ಹೈಡ್ರೋಜನ್ H+ ಅಯಾನ್ ಬಿಡುಗಡೆ ಆಗ್ತು ಅಂತ. ಇದು ಇಂಡಿಪೆಂಡೆಂಟ್ಲಿ, ಅಂದ್ರೆ ಒಂದೇ ತಾನು ಸ್ವತಂತ್ರವಾಗಿ ಅದು ಎಕ್ಸಿಸ್ಟ್ ಆಗಲ್ಲ, ಅದು ಬಿಡುಗಡೆ ಆಗಲ್ಲ. ಅದಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ, ಅದು ಈ ವಾಟರ್ ಜೊತೆ ಡಿಸಾಲ್ವ್ ಮಾಡಿರ್ತೀವಲ್ಲ, ಸೊ ಈ ವಾಟರ್ ಜೊತೆ ಏನ್ ಮಾಡುತ್ತೆ, ಕಂಬೈನ್ ಆಗಿ ನಮ್ಗೊಂದು ಅಯಾನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಅಯಾನ್ ರೂಪದಲ್ಲಿ ಅದು ಬಿಡುಗಡೆ ಆಗುತ್ತೆ. ಆ ಅಯಾನ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಕರಿತೀವಿ. ಇಲ್ಲಿದೆ, ನೀವು ಗಮನಿಸಬಹುದು, ಹೈಡ್ರೋನಿಯಂ ಅಂತ ಇದೆ. ಸೊ ಇಲ್ಲಿ ಹೈಡ್ರೋನಿಯಂ ಅಯಾನ್ ಅಂತ ಇದೆ ಅಲ್ವಾ. ಸೊ ಇದ್ರದ್ದು ಫಾರ್ಮುಲಾ ಏನಂತಂದ್ರೆ H3O+. ಸೊ ಇದನ್ನ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಕರಿತೀವಿ, ರೈಟ್. ಅರ್ಥ ಆಯ್ತಾ? ಅಂದ್ರೆ ಈ ಆಸಿಡ್ ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಅಲ್ಲಿ ಬಿಡುಗಡೆ ಆಗುವಂತ ಹೈಡ್ರೋಜನ್ ಇದೆಯಲ್ಲ, ಅದು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗಲ್ಲ. ಅಂದ್ರೆ ಅದೊಂದೇ ಬರ್ಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಅದಕ್ಕೆ ಏನ್ ಮಾಡುತ್ತೆ, ವಾಟರ್ ಅಲ್ಲಿ H2O ಮಾಲಿಕ್ಯೂಲ್ ಇದೆಯಲ್ಲ, ಆ ಅಯಾನ್ಸ್ ಗಳ ಜೊತೆ ಅದು ವರ್ತಿಸಿ ಏನಾಗುತ್ತೆ, ಹೈಡ್ರೋನಿಯಂ ಅಯಾನ್ ಆಗಿ ಅದು ರಿಲೀಸ್ ಆಗುವಂತದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ, ಈಗ ವಾಟರ್ ಜೊತೆ ಡಿಸಾಲ್ವ್ ಮಾಡಿದ್ವಿ, ನಮ್ಗೆ ಅಲ್ಲಿ HCl ನ ವಾಟರ್ ಡಿಸಾಲ್ವ್ ಮಾಡಿದಾಗ ಹೈಡ್ರೋಜನ್ ಅಯಾನ್ ಬಂದಿದೆ. ಸೊ ಅವಾಗ ಏನಾಗುತ್ತೆ, H3O+ ಆಯ್ತು. ಈಗ H ಎಷ್ಟಾಯ್ತು, 3, O 1. ಸೊ H3O+, ಇದನ್ನ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಕರೆಯುವಂಥದ್ದು. ಈಗ ಅರ್ಥ ಆಯ್ತಾ? ಆಸಿಡ್ಸ್ ಅಲ್ಲಿ ನಾವು ಹೈಡ್ರೋನಿಯಂ ಅಯಾನ್ ಬಿಡುಗಡೆ ಆಗುತ್ತೆ ಅಂತ ನೋಡಬಹುದು.
ಹಾಗಾದ್ರೆ ನೆಕ್ಸ್ಟ್ ಒನ್, ಹೌ ಡು ವಿ ಕ್ಲಾಸಿಫೈ ಆಸಿಡ್ಸ್? ಈಗ ಕಾಂಪೌಂಡ್ಸ್ಗಳನ್ನ ವಿ ಕ್ಲಾಸಿಫೈ ಮಾಡಿದ್ವಿ ಆಸಿಡ್ ಬೇಸ್ ಸಾಲ್ಟ್ ಅಂತ. ಹಾಗಾದ್ರೆ ಆಸಿಡ್ಸ್ನು ಕ್ಲಾಸಿಫೈ ಮಾಡ್ಬೋದಾ? ಇಸ್ ದೇರ್ ಎನಿ ಟೈಪ್ಸ್ ಇನ್ ದ ಆಸಿಡ್ಸ್? ಎಸ್. ಹಾಗಾದ್ರೆ ಹೇಗೆ ಕ್ಲಾಸಿಫೈ ಮಾಡ್ಬೋದು ಆಸಿಡ್ಸ್ಗಳನ್ನ? ಹೌ ಡು ವಿ ಕ್ಲಾಸಿಫೈ ಆಸಿಡ್ಸ್? ನೋಡೋಣ. ಕ್ಲಾಸಿಫಿಕೇಶನ್ ಆಫ್ ಆಸಿಡ್ಸ್ ಅದ್ರಲ್ಲಿ ಮೊದಲನೇದೇನಿದೆ, ಆನ್ ದ ಬೇಸಿಸ್ ಆಫ್ ದೇರ್ ಸೋರ್ಸಸ್. ನಾವು ಆಸಿಡ್ಸ್ಗಳನ್ನ ಬೇರೆ ಬೇರೆ ರೂಪದಲ್ಲಿ ನಾವು ಕ್ಲಾಸಿಫೈ ಮಾಡ್ಬೋದು ಬೇಸ್ಡ್ ಆನ್ ದೇರ್ ಅದರ್ ಪ್ರಾಪರ್ಟೀಸ್. ಬೇರೆ ಬೇರೆ ಪ್ರಾಪರ್ಟಿಗಳು, ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡ್ಬೋದು. ಸೊ ಅದರಲ್ಲಿ ಒಂದು, ಆನ್ ದ ಬೇಸಿಸ್ ಆಫ್ ದರ್ ಸೋರ್ಸಸ್. ಸೋರ್ಸಸ್ ಅಂತ ಅಂದ್ರೆ ಏನು? ಅದು ನೇಚರಲ್ಲಿ ಎಲ್ಲಿ ಸಿಗುತ್ತೆ, ನಮಗೆ ಯಾವ್ದ್ರ ಮುಖಾಂತರ ಸಿಗುತ್ತೆ ಅನ್ನೋದ್ರ ಮೇಲೆ ಅದನ್ನ ಕ್ಲಾಸಿಫೈ ಮಾಡ್ಬೋದು. ಸೊ ಅದನ್ನ ಬೇಸ್ಡ್ ಆನ್ ದರ್ ಸೋರ್ಸಸ್ ವಿ ಕ್ಲಾಸಿಫೈಡ್ ಇಂಟು 2 types, that is organic acids and inorganic acids. Organic and inorganic. Organic acids ಅಂತಂದ್ರೆ ಏನು? Organic acids are nothing but which are present in plants and animals. ಅಂದ್ರೆ ನಮಗೆ ನೇಚರಲ್ ಸಿಗುವಂತದ್ದು ಅಂತ ಅರ್ಥ. Acids which are derived from plants and animals are obtained from the nature. For example, citric acid ಅಂತ ಇದೆ. ಸಿಟ್ರಿಕ್ ಆಸಿಡ್, ಈ ಸಿಟ್ರಸ್ ಫ್ರೂಟ್ಗಳೆಲ್ಲ ನೋಡ್ತೀರಾ, ಈಗ ಇಲ್ಲಿ ನೋಡಿ, ಇಲ್ಲಿ ಆರೆಂಜ್ ಇದೆ ಅಲ್ವಾ, ಕಿತ್ಲೆ ಹಣ್ಣು ಆಗಿರ್ಬೋದು. ಅದೇ ರೀತಿ ಲೆಮನ್ ನೋಡಿದ್ವಿ, ಓಕೆನಾ. ಸೊ ಅದೇ ರೀತಿ ಮೋಸಂಬಿ ಇದೆಲ್ಲ ಇದೆಯಲ್ಲ, ಇವನ್ನ ಸಿಟ್ರಸ್ ಫ್ರೂಟ್ಗಳನ್ನ ಕರಿತೀವಿ. ಸೊ ಇದ್ರಲ್ಲೆಲ್ಲ ಏನಿರುತ್ತೆ? ಸಿಟ್ರಿಕ್ ಆಸಿಡ್ ಇರುತ್ತೆ. ಸೊ ಇದನ್ನ ನಾವು ಲ್ಯಾಬಲ್ಲಿ ತಯಾರಿಸ್ತೀವಿ ಆರೆಂಜ್ನ? ಇಲ್ಲ, ಅದು ನೇಚರಲ್ಲಿ ಸಿಗುವಂಥದ್ದು, ಪ್ಲಾಂಟ್ಸ್ ಮುಖಾಂತರ ಸಿಗುವಂಥದ್ದು ಅಲ್ವಾ. ಸೊ ಹಾಗಾಗಿ ಇದು ಆರ್ಗ್ಯಾನಿಕ್ ಆಸಿಡ್. ಅದೇ ರೀತಿ ಲ್ಯಾಕ್ಟಿಕ್ ಆಸಿಡ್ ಅಂತಿದೆ. ಸೊ ಲ್ಯಾಕ್ಟಿಕ್ ಆಸಿಡ್ನ ನೀವು ಎಲ್ಲಿ ನೋಡ್ತೀರಾ? ಲ್ಯಾಕ್ಟಿಕ್ ಆಸಿಡ್ ನಮಗೆ ನೋಡುವಂಥದ್ದು ಮಿಲ್ಕ್ ಅಲ್ಲಿ ಇರುತ್ತೆ. ಯಾವುದು? ಲ್ಯಾಕ್ಟಿಕ್ ಆಸಿಡ್. ಸೊ ಲ್ಯಾಕ್ಟಿಕ್ ಮಿಲ್ಕ್ ಯಾವ್ದ್ರಿಂದ ಬರುತ್ತೆ ನಮಗೆ? ಫ್ರಮ್ ದ ಅನಿಮಲ್ ಸೋರ್ಸ್ ಅಲ್ವಾ. ಮಿಲ್ಕ್ ಇಸ್ ಅ ಅನಿಮಲ್ ಸೋರ್ಸ್. ಸೊ ಅದು ಕೂಡ ನೇಚರಲ್ಲೇ ಸಿಗುವಂಥದ್ದು. ಹಾಗಾಗಿ ಇಟ್ ಈಸ್ ಆಲ್ಸೋ ಎ ಆರ್ಗ್ಯಾನಿಕ್ ಆಸಿಡ್. ಇದು ಕೂಡ ಒಂದು ಆರ್ಗ್ಯಾನಿಕ್ ಆಸಿಡ್. ಸೊ ಆರ್ಗ್ಯಾನಿಕ್ ಆಸಿಡ್ ಅಂದ್ರೆ ಗೊತ್ತಾಯ್ತಲ್ವಾ? ವಿಚ್ ಆರ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಎಕ್ಸಾಂಪಲ್ ಸಿಟ್ರಿಕ್ ಅಂಡ್ ಲ್ಯಾಕ್ಟಿಕ್ ಆಸಿಡ್. ಇನ್ನು ತುಂಬಾ ಆಸಿಡ್ಸ್ಗಳಿದೆ ಆರ್ಗ್ಯಾನಿಕ್ ಆಸಿಡ್ಸ್. ಸೊ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ನಿಮಗೆ ಎರಡನ್ನೇ. ನೆಕ್ಸ್ಟ್, ಇನ್ಆರ್ಗಾನಿಕ್ ಆರ್ ಮಿನರಲ್ ಆಸಿಡ್ಸ್ ಅಂತ ಇದೆ. ಇನ್ಆರ್ಗಾನಿಕ್ ಅಂತಂದ್ರೆ ವಿಚ್ ಆರ್ ನಾಟ್ ನ್ಯಾಚುರಲ್ ಆಸಿಡ್ಸ್. ನಮ್ಗೆ ಯಾವ್ದು ನ್ಯಾಚುರಲ್ ಆಗಿ ಸಿಗಲ್ವೋ ಅವನ್ನ ನಾವು ಇನ್ಆರ್ಗಾನಿಕ್ ಆಸಿಡ್ಸ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಮಿನರಲ್ ಆಸಿಡ್ಸ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ದೇ ಸಿಂಥಸೈಸ್ಡ್ ಆರ್ ದೇ ಪ್ರಿಪೇರ್ಡ್ ಆರ್ಟಿಫಿಷಿಯಲಿ ಇನ್ ಇಂಡಸ್ಟ್ರೀಸ್ ಅಥವಾ ಲ್ಯಾಬೋರೇಟರೀಸ್ ಗಳಲ್ಲಿ ನಾವು ಅದನ್ನ ಪ್ರಿಪೇರ್ ಮಾಡುವಂಥದ್ದು. ಹಾಗಾಗಿ ಅವನ್ನ ಏನಂತ ಕರಿತೀವಿ? ಮಿನರಲ್ ಆಸಿಡ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ನೈಟ್ರಿಕ್ ಆಸಿಡ್. ಇದಕ್ಕೆ ಫಾರ್ಮುಲಾ HNO3. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಓಕೆನಾ. ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ನೈಟ್ರಿಕ್ ಆಸಿಡ್ ಅನ್ನು ಸ್ಟೋರ್ ಮಾಡಿದ್ದಾರೆ, ರೈಟ್. ಸೊ ಇಟ್ ಈಸ್ ಎ ಮಿನರಲ್ ಆಸಿಡ್. ಅದೇ ರೀತಿ ಸಲ್ಫ್ಯೂರಿಕ್ ಆಸಿಡ್ H2SO4 ಅನ್ನೋದು ಕೆಮಿಕಲ್ ಫಾರ್ಮುಲಾ, ಓಕೆನಾ. ಸೊ ನಾವು ಲ್ಯಾಬ್ ಅಲ್ಲಿ ಬಳಸುವಂತಹ ಬಹಳಷ್ಟು ಆಸಿಡ್ಸ್ಗಳು ಯಾವುದು? ನೈಟ್ರಿಕ್ ಆಸಿಡ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್. ಸೊ ಇವುಗಳಿಗೆ ಅಟ್ಲೀಸ್ಟ್ ನಾವು ಕೆಮಿಕಲ್ ಫಾರ್ಮುಲಾನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ, ರೈಟ್. ಸೊ ಇನ್ಆರ್ಗಾನಿಕ್ ಆಸಿಡ್ಸ್ ಗೊತ್ತಾಯ್ತಲ್ವಾ? ಬೇಸ್ಡ್ ಆನ್ ದ ಸೋರ್ಸಸ್ ಮೇಲೆ ವಿ ಕ್ಲಾಸಿಫೈಡ್ ಆಸಿಡ್ಸ್ ಇಂಟು ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗಾನಿಕ್. ಮುಂದೆ ಹೋಗೋಣ. ಸೊ ಸೋರ್ಸಸ್ ಆಫ್ ಆರ್ಗ್ಯಾನಿಕ್ ಆಸಿಡ್. ಸೊ ಇನ್ಯಾವ್ಯಾವ ಸೋರ್ಸ್ಗಳಲ್ಲಿ ನಮಗೆ ಆರ್ಗ್ಯಾನಿಕ್ ಆಸಿಡ್ ಸಿಗುತ್ತೆ? ಈ ಲೆಮನ್ ಅಲ್ವಾ, ಲೆಮನ್ ಮತ್ತೆ ಆರೆಂಜ್ ಅಲ್ಲಿ ಸೊ ನಮಗೆ ಸಿಗುವಂಥದ್ದು ಯಾವುದು ಅಂದ್ರೆ ಸಿಟ್ರಿಕ್ ಆಸಿಡ್. ಸೊ ಈ ಲೆಮನ್ ಮತ್ತೆ ಆರೆಂಜ್ ಅಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಆಪಲ್ ಅಲ್ಲೂ ಆಸಿಡ್ ಇದೆ. ಯಾವತ್ತಾದ್ರು ನೋಡ್ಕೊಂಡು ಏನು ಗೊತ್ತಿತ್ತಾ? ಆಪಲ್ ಅಲ್ಲೂ ಆಸಿಡ್ ಇದೆ. ಅಯ್ಯೋ, ಆಪಲ್ ನ ಫ್ರೂಟ್ ಅನ್ಕೊಂಡು ತಿಂತಾ ಇದ್ವಿ, ಇದು ಆಸಿಡ್ ಇರುತ್ತೆ ಅಂತ. ಹಾಗಾದ್ರೆ ಇದ್ರಲ್ಲಿ ಯಾವ ಆಸಿಡ್ ಇರುತ್ತೆ? ಇದು ಸ್ವಲ್ಪ ಹುಳಿಯಾಗಿರುತ್ತೆ. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಓಕೆನಾ. ಕೆಲವರು ಸ್ವೀಟ್ ಅಂತ ಹೇಳ್ತಾರೆ, ಸೊ ಅದು ಶುಗರ್ ಜಾಸ್ತಿ ಇದ್ದಾಗ. ಬಟ್ ಆಪಲ್ನ ತಿಂದ್ರೆ ಅದರ ಒರಿಜಿನಲ್ ಟೇಸ್ಟ್ ಏನಂತಂದ್ರೆ ಹುಳಿ, ಸೌರ್ ಟೇಸ್ಟ್ ಇರುತ್ತೆ. ಬಿಕಾಸ್ ಇಟ್ ಕಂಟೈನ್ ಮ್ಯಾಲಿಕ್ ಆಸಿಡ್. ಸೊ ಯಾವ್ದಿರುತ್ತೆ? ಮ್ಯಾಲಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ. ಅದೇ ರೀತಿ ಟೊಮ್ಯಾಟೊದಲ್ಲಿ ಆವಾಗಲೇ ಹೇಳಿದೆ, ಟೊಮ್ಯಾಟೊದಲ್ಲಿ ಯಾವ ಆಸಿಡ್? ಆಕ್ಸಾಲಿಕ್ ಆಸಿಡ್ ಅಲ್ವಾ. ಟೊಮ್ಯಾಟೊ ಹುಳಿಯಾಗಿ ಇರೋಕೆ ರೀಸನ್ ಏನಂತಂದ್ರೆ ಬಿಕಾಸ್ ಆಫ್ ಆಕ್ಸಾಲಿಕ್ ಆಸಿಡ್. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಒಂದಷ್ಟು ಫ್ರೂಟ್ಸ್ ಇದೆ. ಬೆಟ್ಟದ ನಲ್ಲಿಕಾಯಿ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಇಲ್ಲಿರೋದೆಲ್ಲ ನೋಡಿದ್ರೆ ಅಂದ್ರೆ ಯು ಆರ್ ವಾಂಟ್ ಟು ಈಟಿಂಗ್ ಆಸಿಡ್ಸ್. ಸೊ ನಾನು ಅವಾಗಲೇ ಕೇಳಿದೆ ಸ್ಟಾರ್ಟಿಂಗ್ ಅಲ್ಲೇ, ನಾವೆಲ್ಲ ಆಸಿಡ್ ಸೇವಿಸಿರ್ತೀವಿ ಅಂತ. ಸೊ ನಮ್ಗೆ ಆಸಿಡ್ ಅಂದ್ರೆ ತಕ್ಷಣ ಕಲ್ಪನೆ ಬರೋದೇನು? ಲ್ಯಾಬೊರೇಟರಿಲಿ HCl ಇಟ್ಟಿರ್ತಾರೆ, H2SO4 ಇಟ್ಟಿರ್ತಾರೆ,
ಅದು ಅಂತ. ಬಟ್ ನಾವು ತಿನ್ನೋಂಥ ವಸ್ತುಗಳಲ್ಲೇ, ನಾವು ತಿನ್ನೋಂಥ ಹಣ್ಣು ವೆಜಿಟೇಬಲ್ಸ್ಗಳಲ್ಲೇ ಕೂಡ ಆಸಿಡ್ಸ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಲ್ಲ. ಸೊ ಈ ಬೆಟ್ಟದ ನೆಲ್ಲಿಕಾಯಿ ನೋಡೋಣ, ಆಮ್ಲ ಅಂತ ಕರಿತೀವಿ. ಸೊ ಈ ಆಮ್ಲದಲ್ಲಿ ನಮಗೆ ಏನಿದು ಆಮ್ಲ, ಬೆಟ್ಟದ ನೆಲ್ಲಿಕಾಯಿ, ಓಕೆನಾ. ಸೊ ಇದರಲ್ಲಿ ಯಾವ ಆಸಿಡ್ ಇರುತ್ತೆ? ಆಸ್ಕಾರ್ಬಿಕ್ ಆಸಿಡ್. ಸೊ ಇದು ಹುಳಿಯಾಗಿರುತ್ತಲ್ಲ, ಅದಕ್ಕೆ ಸಿಟ್ರಿಕ್ ಆಸಿಡ್ ಇರುತ್ತೆ ಅಂತ ಕಾಮನ್ ಆಗಿ ಹೇಳ್ಬಿಡ್ತಾರೆ ಕೆಲವರು. ಬಟ್ ಅಲ್ಲ, ಇದರಲ್ಲಿ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಆಸ್ಕಾರ್ಬಿಕ್ ಆಸಿಡ್, ಆಸ್ಕಾರ್ಬಿಕ್ ಆಮ್ಲ ಇರುತ್ತೆ. ಅದೇ ರೀತಿ ಇದು ಯಾವ್ದು? ಟ್ಯಾಮರಿನ್, ಹುಣಸೆ ಹಣ್ಣು. ಸೊ ಹುಣಸೆ ಹಣ್ಣು ತಿಂದಿರ್ತೀರ ಅಲ್ವಾ. ಸೊ ಅದರಲ್ಲಿ ಯಾವ ಆಸಿಡ್ ಪ್ರೆಸೆಂಟ್ ಇರುತ್ತೆ ಟ್ಯಾಮರಿನ್ ಅಲ್ಲಿ ಅಂತಂದ್ರೆ ಟಾರ್ಟಾರಿಕ್ ಆಸಿಡ್, ಟಾರ್ಟಾರಿಕ್ ಆಮ್ಲ. ಸೊ ಈವನ್ ಈ ಮಾವಿನಕಾಯಿ ನೋಡಿದ್ರೆ ತಿನ್ಬೇಕು ಅಂತ ಅನ್ಸ್ತಾ ಇದೆ, ತುಂಬಾ ರುಚಿಯಾಗಿರುತ್ತೆ ಉಪ್ಪು ಖಾರ ಹಾಕೊಂಡ್ರೆ. ಬಟ್ ಅದನ್ನ ಹಂಗೆ ತಿಂದ್ರೆ ತುಂಬಾ ಹುಳಿ ಅನ್ಸ್ತಲ್ಲ, ಬಿಕಾಸ್ ಇಟ್ಸ್ ವೆರಿ ಸೌರ್ ಟೇಸ್ಟ್. ಮಾವಿನಕಾಯಿ ಕಾಯಲ್ಲಿ ಇದ್ದಾಗ. ಸೊ ಇದಕ್ಕೆ ರೀಸನ್ ಏನಂತಂದ್ರೆ ಇದು ಕೂಡ ಟಾರ್ಟಾರಿಕ್ ಆಸಿಡ್. ಸೊ ಇದರಲ್ಲೂ ಕೂಡ ಟಾರ್ಟಾರಿಕ್ ಆಸಿಡ್ ಇರುತ್ತೆ. ಅಂಡ್ ಇಲ್ಲಿ ಮಿಲ್ಕ್ ಇದೆ. ಸೊ ಮಿಲ್ಕ್ ಕೂಡ ತುಂಬಾ ಹುಳಿ ಅನ್ಸುತ್ತೆ. ಅಥವಾ ಮಿಲ್ಕಿಂದ ಮತ್ತೆ ಕರ್ಡನ್ ಮಾಡ್ತೀವಿ, ಕರ್ಡು ಕೂಡ ಹುಳಿ ಅಂತಾನೆ ಅಲ್ಲ ಅನ್ಸೋದು. ಸೊ ಏನಕ್ಕೆ ಅಂತಂದ್ರೆ ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ, ಲ್ಯಾಕ್ಟಿಕ್ ಆಮ್ಲ ಇರುತ್ತೆ, ಓಕೆನಾ. ಸೊ ಹಾಗಾಗಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಆರ್ ಎನಿ ಫುಡ್ ದಟ್ ಕಂಟೈನ್ಸ್ ಸೌರ್ ಟೇಸ್ಟ್ ಅಂತಂದ್ರೆ ಬಿಕಾಸ್ ಆಫ್ ದ ಆಸಿಡ್ಸ್, ಅದರಲ್ಲಿ ಆಸಿಡ್ಸ್ ಇದೆ ಅಂತ ಅರ್ಥ. ಸೊ ಅದಷ್ಟು ಆರ್ಗ್ಯಾನಿಕ್ ಆಸಿಡ್ಸ್ ಬಗ್ಗೆ ನಾವು ನೋಡೋದು. ಈಗ ಮಿನರಲ್ ಆಸಿಡ್ಸ್ ಬರೋಣ. ಸೊ ವಾಟ್ ಆರ್ ಮಿನರಲ್ ಆಸಿಡ್ಸ್? ಒನ್ ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಇದೆ. ಮಿನರಲ್ ಆಸಿಡ್ಸ್ ಅಂತ ಹೇಳಿದ್ರೆ ಪ್ರಿಪೇರ್ಡ್ ಲ್ಯಾಬೋರೇಟರೀಸ್ ಅಥವಾ ಇಂಡಸ್ಟ್ರೀಸ್ಗಳಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ಪ್ರಿಪೇರ್ ಮಾಡುವಂತಹ ಆಸಿಡ್ಸ್ಗಳು. ಎಕ್ಸಾಂಪಲ್ಸ್ ನೋಡೋದಾದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್. ಸೊ ಇದು ಹೆಚ್ಚು ನಾವು ಲ್ಯಾಬಲ್ಲಿ ಬಳಸುವಂತಹ ಆಸಿಡ್ಸ್ಗಳು ಕೊಟ್ಟಿರುವಂತಹದ್ದು, ಓಕೆನಾ. ಸೊ ಇದಲ್ಲದೆ ಬೇರೆ ಆಸಿಡ್ಸ್ಗಳು ಕೂಡ ತುಂಬಾ ಇದೆ. ನೆಕ್ಸ್ಟ್ ಅದು ಬೇಸ್ಡ್ ಆನ್ ದ ಸೋರ್ಸಸ್ ನಾವು ನೋಡಿದ್ವಿ. ನೆಕ್ಸ್ಟ್ ಬೇಸ್ಡ್ ಆನ್ ದ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂತಂದ್ರೆ ಏನು? ಸ್ಪೆಸಿಫಿಕ್ ಅಮೌಂಟ್ ಆಫ್ ಅ ಸೊಲ್ಯೂಟ್. ನಾವೇನೋ ಒಂದು ತಗೊಂಡಿರ್ತೀವಿ ಅಂತಂದ್ರೆ ಎಷ್ಟು ಅಮೌಂಟ್ ಅಲ್ಲಿ ತಗೊಂಡಿದೀವಿ ಅಂಡ್ ಆ ಸೊಲ್ಯೂಷನ್ ಅಲ್ಲಿ ಅದು ಎಷ್ಟು ಅಮೌಂಟ್ ಅಲ್ಲಿ ಇದೆ. ಸೊ ಅದನ್ನ ನಾವು ಕಾನ್ಸಂಟ್ರೇಷನ್ ಮೆಷರ್ ಮಾಡ್ತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ? ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಕಾನ್ಸಂಟ್ರೇಟೆಡ್ ಆಸಿಡ್ ನೀವು ನೋಡಿರ್ತೀರಾ ಈ ಲ್ಯಾಬ್ ಅಲ್ಲಿ, ಇಲ್ಲಿ ಗ್ಲಾಸ್ ಕಂಟೈನರ್ ಕಾಣಿಸ್ತಿದೆ ಅಲ್ವಾ, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿದ್ದಾರೆ. ಸೊ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಬರೆದಿದ್ದಾರೆ, ಜೊತೆಗೆ ಇಲ್ಲಿ CONC ಅಂತ ಬರೆದಿದ್ದಾರೆ, ಕಾನ್ಸಂಟ್ರೇಟೆಡ್ ಅಂತ ಬರೆದ್ಬಿಟ್ಟು ನೆಕ್ಸ್ಟ್ HCl ಅಂತ ಬರೆದಿರ್ತಾರೆ ಹಿಂಗೆ. ಸೊ ಇದ್ರ ಅರ್ಥ ಏನಂತಂದ್ರೆ ಕಾನ್ಸಂಟ್ರೇಟೆಡ್ ಅಂತ ಅರ್ಥ, ಕಾನ್ಸಂಟ್ರೇಟೆಡ್ HCl. ದಟ್ ಮೀನ್ಸ್ ಆಸಿಡ್ ವಿಚ್ ಕಂಟೈನ್ಸ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಆರ್ ನೋ ವಾಟರ್ ಇಸ್ ಕಾಲ್ಡ್ ಕಾನ್ಸಂಟ್ರೇಟೆಡ್ ಆಸಿಡ್. ಕಾನ್ಸಂಟ್ರೇಟೆಡ್ ಆಸಿಡ್ ಅಲ್ಲಿ ಏನಂತಂದ್ರೆ ಆಸಿಡ್ ಅಮೌಂಟ್ ಕಡಿಮೆ ಇರುತ್ತೆ, ಆಸಿಡ್ ಅಮೌಂಟ್ ಜಾಸ್ತಿ ಇರುತ್ತೆ, ಬಟ್ ವಾಟರ್ ಅಮೌಂಟ್ ತುಂಬಾ ಕಡಿಮೆ ಇರುತ್ತೆ ಅಥವಾ ವಾಟರ್ ಇರೋದಿಲ್ಲ. ಸೊ ಇಟ್ ಕಂಟೈನ್ಸ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಆರ್ ನೋ ವಾಟರ್, ಬಟ್ ಅಮೌಂಟ್ ಆಫ್ ಆಸಿಡ್ ಏನಿರುತ್ತೆ ತುಂಬಾ ಹೆಚ್ಚಿರುತ್ತೆ. ಅಂತ ಆಸಿಡ್ಸ್ಗಳನ್ನ ನಾವು ಎಂತ ಕರಿತೀವಿ? ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಂತ ಹೇಳಿ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಕಾನ್ಸಂಟ್ರೇಟೆಡ್ HCl, ಕಾನ್ಸಂಟ್ರೇಟೆಡ್ H2SO4 ಅಂದ್ರೆ ಏನು? ಸಲ್ಫ್ಯೂರಿಕ್ ಆಸಿಡ್. ಸೊ ಅದೇ ರೀತಿ ಕಾನ್ಸಂಟ್ರೇಟೆಡ್ HNO3, ನೈಟ್ರಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಸೊ ಈ ಕಾನ್ಸಂಟ್ರೇಟೆಡ್ ಅಂತ ಬರೆದಿದ್ದಾರೆ ಅಂತಂದ್ರೆ ಅದು ಇಟ್ ಕಂಟೈನ್ಸ್ ಲೆಸ್ ವಾಟರ್ ಅಂತ ಅರ್ಥ, ಹೈ ಅಮೌಂಟ್ ಆಫ್ ಆಸಿಡ್ಸ್ ಇರುತ್ತೆ. ಅದಕ್ಕೆ ಅದನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಾವು ತುಂಬಾ ಗ್ಲೌಸ್ ನ ವೇರ್ ಮಾಡ್ಕೋಬೇಕು, ಡ್ರಾಪರ್ ಅಲ್ಲೇ ತಗೊಳ್ಬೇಕು ಅಂತ ಹೇಳೋದು, ರೈಟ್? ಬಿಕಾಸ್ ಇಟ್ಸ್ ವೆರಿ ರಿಯಾಕ್ಟಿವ್. ಸೊ ನಮಗೆ ತುಂಬಾ ಸುಡೋ ಚಾನ್ಸಸ್ ಇರುತ್ತೆ ಅದಕ್ಕೆ. ನೆಕ್ಸ್ಟ್ ಡೈಲ್ಯೂಟ್ ಆಸಿಡ್ಸ್ ಅಂತ ಇದೆ. ಡೈಲ್ಯೂಟ್ ಆಸಿಡ್ ಅಂತಂದ್ರೆ ಏನು? ಕಾನ್ಸಂಟ್ರೇಟೆಡ್ಗೆ ಅಪೋಸಿಟ್. ಕಾನ್ಸಂಟ್ರೇಟೆಡ್ ಅಲ್ಲಿ ಲೆಸ್ ಅಮೌಂಟ್ ಆಫ್ ವಾಟರ್ ಇತ್ತು, ಡೈಲ್ಯೂಟ್ ಅಲ್ಲಿ ಮೋರ್ ಅಮೌಂಟ್ ಆಫ್ ವಾಟರ್ ಇರುತ್ತೆ, ಲೆಸ್ ಅಮೌಂಟ್ ಆಫ್ ಆಸಿಡ್ ಇರುತ್ತೆ. An acid is that which contains less amount of acid and more water. ವಾಟರ್ ಕಂಟೆಂಟ್ ಜಾಸ್ತಿ ಇದ್ರೆ, ಆಸಿಡ್ ಕಂಟೆಂಟ್ ತುಂಬಾ ಕಡಿಮೆ ಇದ್ರೆ ಅದನ್ನ ಡೈಲ್ಯೂಟ್ ಆಸಿಡ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಇದಕ್ಕೆ ಈ ರೀತಿ ಬರೆದಿರ್ತಾರೆ ಯೂಶುವಲಿ, ಡೈಲ್ಯೂಟ್ HCl ಅಥವಾ ಡೈಲ್ಯೂಟ್ H2SO4. ಸೊ ಅದೇ ರೀತಿ ಡೈಲ್ಯೂಟ್ HNO3. ಸೊ ಈ ರೀತಿ ಬರ್ದಿರ್ತಾರೆ, ಅಥವಾ ಡೈಲ್ಯೂಟ್ ಅಂತ ಕೆಲವೊಮ್ಮೆ ಬರ್ದಿರೋದಿಲ್ಲ. ಇಲ್ಲಿ ನೋಡ್ಬೋದು ಬರೀ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳಿ ಕೊಟ್ಟಿದ್ದಾರೆ.
ಸೊ ಅಂತಂದ್ರೆ ಡೈಲ್ಯೂಟ್ ಅಂತ. ಇಫ್ ಕಾನ್ಸಂಟ್ರೇಟೆಡ್ ಅಂತ ಇದ್ರೆ ಅದನ್ನ ಈ ರೀತಿ CONC ಕಾನ್ಸಂಟ್ರೇಟೆಡ್ ಅಂತ ಮೆನ್ಷನ್ ಮಾಡಿರ್ತಾರೆ, ರೈಟ್. ಸೊ ಈ ಕಾನ್ಸಂಟ್ರೇಟೆಡ್ ಆಸಿಡ್ ಮತ್ತೆ ಡೈಲ್ಯೂಟ್ ಆಸಿಡ್ ಅಂತಂದ್ರೆ ಗೊತ್ತಾಯ್ತಲ್ವಾ? ಅಂದ್ರೆ ಅದ್ರ ಅಮೌಂಟ್ ಯಾವ್ದ್ರ ಅಮೌಂಟ್ ಜಾಸ್ತಿ ಇರುತ್ತೆ ಅಂತ. ಓಕೆ, ಸೊ ಇದಿಷ್ಟು ಕ್ಲಾಸಿಫಿಕೇಶನ್ ನ ನೋಡಿದ್ವಿ. ಇನ್ನು ಬೇರೆ ಬೇರೆ ಕ್ಲಾಸಿಫಿಕೇಶನ್ ಇದೆ, ಬೇರೆ ಬೇರೆ ಆಧಾರದ ಮೇಲೆ ಆಸಿಡ್ಸ್ ನ ಕ್ಲಾಸಿಫೈ ಮಾಡ್ತಾರೆ. ಸೊ ಮೇನ್ ಆಗಿ ಒಂದು ಕಾನ್ಸಂಟ್ರೇಷನ್ ಮೇಲೆ ಮತ್ತೆ ಸೋರ್ಸಸ್ ಮೇಲೆ ನಾವು ನೋಡುವಂತಹದ್ದು. ಹಾಗಾದ್ರೆ ಈ ಪ್ರಾಪರ್ಟೀಸ್ ಗಳನ್ನ ನೋಡೋಣ. ಜನರಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್. ಈ ಆಮ್ಲಗಳ ಗುಣಲಕ್ಷಣಗಳು ಏನು ಹಾಗಾದ್ರೆ? ಆಸಿಡ್ಸ್ ಹ್ಯಾವ್ ಎ ಸೌರ್ ಟೇಸ್ಟ್. ಸೊ ನಾವು ಆಸಿಡ್ ನ ಟೇಸ್ಟ್ ಮಾಡಿದೀವಲ್ವಾ ಲ್ಯಾಬಲ್ಲಿರೋ ಆಸಿಡ್ಸ್ ಗಳನ್ನೆಲ್ಲ. ಬಟ್ ನೀವು ಆಸಿಡ್ ಸಿಟ್ರಸ್ ಫ್ರೂಟ್ಸ್ ಗಳನ್ನ ತಿಂದಿದ್ದೀರಾ, ಅದರಲ್ಲೇ ಆಸಿಡ್ಸ್ ಇರುತ್ತೆ, ರೈಟ್. ಸೊ ಅದ್ರ ಟೇಸ್ಟ್ ಗಳನ್ನ ನೋಡಿದಾಗ ನಾವು ಆಗ್ಲೇ ಏನ್ ಬಂತು? ಸೌರ್ ಟೇಸ್ಟ್ ಅಲ್ವಾ? ಸೊ ಹುಳಿ ಹುಳಿಯಾಗಿರುತ್ತೆ. ಸೊ ಇಟ್ ಟೇಸ್ಟ್ ಸೌರ್, ಹುಳಿ, ಬಿಕಾಸ್ ದೇ ಕಂಟೈನ್ ಆಸಿಡ್. ಇದರಲ್ಲಿ ಆಸಿಡ್ ಕಂಟೆಂಟ್ ಇರುತ್ತೆ. ಅದೇ ರೀತಿ ಆಸಿಡ್ಸ್ ಆರ್ ಕೊರೋಸಿವ್ ಬೈ ನೇಚರ್. ಕೊರೋಸಿವ್ ಅಂತಂದ್ರೆ ಏನು? ಕರೋಷನ್ ಅಲ್ಲ, ನೀವು ಕರೋಷನ್ ಅಂತ ಅನ್ಕೋಬಿಡ್ತೀರಾ. ಕರೋಷನ್ ಅಂತಂದ್ರೆ ಏನು? ತುಕ್ಕು ಹಿಡಿಯೋದು ಅಂತ ಅರ್ಥ. ಸೊ ಅದು ಮೆಟಲ್ಸ್ ಅಂತ ಬರುತ್ತೆ ನೆಕ್ಸ್ಟ್. ಸೊ ಅದ್ರಲ್ಲಿ ಓದ್ತೀರಾ. ಈ ಕೊರೋಸಿವ್ ಅಂತಂದ್ರೆ ನೀವು ಯಾವುದೇ ಒಂದು ಆಸಿಡ್ ನ ತಗೊಂಡು ಒಂದು ಪೇಪರ್ ಮೇಲೆ ಹಾಕಿ, ಸೊ ಆ ಪೇಪರ್ ಏನಾಗುತ್ತೆ ಅಂದ್ರೆ ತುಂಬಾ ಸುಟ್ಟು ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಬ್ಲಾಕ್ ಬ್ಲಾಕ್ ಆಗಿದೆ ಅಲ್ವಾ? ಸೊ ಇಲ್ಲಿ ಒಂದು ಮಾರ್ಕ್ ನ ಕೊಟ್ಟಿದ್ದಾರೆ, ರೈಟ್. ಸೊ ಅದೇನಂತಂದ್ರೆ ಇಲ್ಲಿ ಬ್ರೋಕನ್ ಆಗುವಂಥದ್ದು ಅಥವಾ ಸುಟ್ಟು ಹೋಗುವಂಥದ್ದು. ಕೊರೋಸಿವ್ ಅಂತಂದ್ರೆ ಏನು? ಸುಡುವಂತ ಒಂದು ಪ್ರಾಪರ್ಟಿನ ಅದು ಹೊಂದಿದೆ ಅಂತ ಅರ್ಥ. ಸೊ ನಾವು ಒಂದು ಪೇಪರ್ ಮೇಲೆ ಹಾಕಿದ್ರೆ ಪೇಪರ್ ಎಲ್ಲ ಸುಟ್ಟು ಬ್ಲಾಕ್ ಬ್ಲಾಕ್ ಆಗೋಗುತ್ತೆ, ಓಕೆನಾ? ಸೊ ಬಿಕಾಸ್ ಆಸಿಡ್ಸ್ ಆರ್ ಕೊರೋಸಿವ್ ಬೈ ನೇಚರ್. ಅದಕ್ಕೆ ನಾವು ಆಸಿಡ್ಸ್ ನ ಯೂಸ್ ಮಾಡ್ಬೇಕಾದ್ರೆ ಒಂದು ಗ್ಲೌಸ್ ಹಾಕೊಂಡು ಡ್ರಾಪರ್ ಅಲ್ಲೇ ತಗೊಂಡು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳೋದು, ರೈಟ್. ಮೂರನೇದು, ಆಸಿಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಇನ್ ಆಲ್ ಪ್ರಪೋರ್ಷನ್. ಅಂದ್ರೆ ಇಲ್ಲಿ HCl ಅಂತ ಒಂದು ಆಸಿಡ್, ಅದನ್ನ ತಗೊಂಡ್ವಿ, ಅದನ್ನ ವಾಟರ್ಗೆ ಆಡ್ ಮಾಡ್ತಾ ಹೋದ್ರೆ ಅದೇನಾಗುತ್ತೆ? ಇಟ್ ಕಂಪ್ಲೀಟ್ಲಿ ಸಾಲ್ಯುಬಲ್. ಸೊ ಈಗ ಇಲ್ಲಿ ಬೀಕರ್ ಅಲ್ಲಿ ನಾನು ವಾಟರ್ ಹಾಕಿದ್ದೀನಿ, ವಾಟರ್ಗೆ ಆಸಿಡ್ ನ ತಗೊಂಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಆಸಿಡ್ ಮತ್ತೆ ವಾಟರ್ ಯಾವ್ದಂತ ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಾ ಇದೆಯಾ? ಇಲ್ಲ. ದಟ್ ಮೀನ್ಸ್ ಕಂಪ್ಲೀಟ್ಲಿ ಸಾಲ್ಯುಬಲ್, ಕಂಪ್ಲೀಟ್ ಆಗಿ ಅದು ಸಾಲ್ಯುಬಲ್ ಆಗಿದೆ ಅಂತ ಅರ್ಥ. ನೀವು ಎಷ್ಟೇ ಅಮೌಂಟ್ ಆಫ್ ತಗೊಂಡ್ರು ಕೂಡ ಅದು ಸಾಲ್ಯುಬಲ್ ಆಗುತ್ತೆ ಇನ್ ಆಲ್ ಪ್ರಪೋರ್ಷನ್ಸ್. ಜನರಲಿ ಸ್ಟೋರ್ಡ್ ಇನ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಕಂಟೈನರ್ಸ್ ಆಸ್ ದ ಕರೋಡ್ ಮೆಟಲ್ಸ್. ನಾಲ್ಕನೇ ಪ್ರಾಪರ್ಟಿ ಏನಂತಂದ್ರೆ ಜನರಲಿ ದ ಸ್ಟೋರ್ಡ್ ಇನ್ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಕಂಟೈನರ್ಸ್ ಆಸ್ ದ ಕರೋಡ್ ಮೆಟಲ್ಸ್. ಇದಕ್ಕೆ ಬೆಟರ್ ಎಕ್ಸಾಂಪಲ್ ಅಂತಂದ್ರೆ ಈ ಕರ್ಡ್ ಅಥವಾ ಮೊಸರಲ್ಲಿ, ಅದೇ ಕರ್ಡ್ ಅಥವಾ ಮಿಲ್ಕ್ ಅಲ್ಲಿ ಆಸಿಡ್ ಇರುತ್ತೆ ಅಂತ ಹೇಳಿದೆ ಅಲ್ವಾ? ಅದನ್ನ ಯಾವತ್ತಾದ್ರೂ ನಾವು ಮೆಟಲ್ ಕಂಟೈನರ್ಸ್ ಅಲ್ಲಿ ಸ್ಟೋರ್ ಮಾಡಿದೀವ? ನಾವ್ ಯಾವ್ದ್ರಲ್ಲಿ ಸ್ಟೋರ್ ಮಾಡ್ತೀವಿ ಅದನ್ನೆಲ್ಲ? ಒಂದು ಪ್ಲಾಸ್ಟಿಕ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಅಲ್ವಾ? ಪ್ಲಾಸ್ಟಿಕ್ ಪಾಕೆಟ್ಸ್ ಅಲ್ಲಿ ಇರುತ್ತೆ ಮಿಲ್ಕ್ ಯಾವಾಗ್ಲೂ. ಅಥವಾ ಮನೆಗೆ ತಂದ್ರೆ ಅದನ್ನ ನಾವೇನ್ ಮಾಡ್ತೀವಿ? ಅದು ಸ್ಟೀಲ್ ಪಾತ್ರೆಗಳಲ್ಲಿ ಅವನ್ನ ಸ್ಟೋರ್ ಮಾಡ್ತೀವಿ, ರೈಟ್. ಸೊ ಅದೇನಾಗುತ್ತೆ? ದೇರ್ ಆರ್ ಕೊರೋಷನ್ ರೆಸಿಸ್ಟೆಂಟ್ ಆಗಿರುತ್ತೆ. ಬಟ್ ಯಾವ್ದಾದ್ರು ನಾವು ಮೆಟಲ್ ಅಲ್ಲಿ ಸ್ಟೋರ್ ಮಾಡ್ತೀವ? ಯಾಕೆ ಮಾಡಲ್ಲ ಅಂತಂದ್ರೆ ಬಿಕಾಸ್ ದೇ ರಿಯಾಕ್ಟ್ ವೆರಿ ರಿಯಾಕ್ಟಿವ್ ಇನ್ ಮೆಟಲ್ಸ್, ಅಥವಾ ದೇ ಕರೋಡ್ ಮೆಟಲ್ಸ್. ಅಂದ್ರೆ ರಿಯಾಕ್ಟ್ ಆಗಿ ಇಲ್ಲಿ ಕೊರೋಷನ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಾವು ಯಾವುದೇ ಆಸಿಡ್ಸ್ ಗಳನ್ನ ನೋಡಿದ್ರು ಕೂಡ ನೀವು ಸಾಮಾನ್ಯವಾಗಿ ಈ ರೀತಿಯ ಒಂದು ಬಾಟಲ್, ಹೈಡ್ರೋಕ್ಲೋರಿಕ್ ಆಸಿಡ್ ಸ್ಟೋರ್ ಮಾಡಿದಿರಲ್ಲ ಒಂದು ಬಾಟಲ್, ಸೊ ಆ ರೀತಿ ಕಂಟೈನರ್ಸ್ ಗಳನ್ನ, ಗ್ಲಾಸ್ ಕಂಟೈನರ್ಸ್ ಗಳಲ್ಲಿ ನೀವು ಅದನ್ನ ನೋಡಿರ್ತೀರಾ. ಅಥವಾ ಕೆಲವೊಂದು ಆಸಿಡ್ ಗಳನ್ನ ಪ್ಲಾಸ್ಟಿಕ್ ಅಲ್ಲೂ ಕೂಡ, ಪ್ಲಾಸ್ಟಿಕ್ ಕಂಟೈನರ್ಸ್ ಗಳಲ್ಲೂ ಕೂಡ ಸ್ಟೋರ್ ಮಾಡಿರ್ತಾರೆ. ಏನಕ್ಕೆ ಮೆಟಲ್ ಅಲ್ಲಿ ಸ್ಟೋರ್ ಮಾಡಲ್ಲ ಅಂತಂದ್ರೆ ಇಟ್ ಹೈಲಿ ರಿಯಾಕ್ಟಿವ್ ವಿತ್ ದ ಮೆಟಲ್ಸ್. ದೇ ಕರೋಡ್ ಮೆಟಲ್ಸ್ ಅಂತಂದ್ರೆ ರಿಯಾಕ್ಟ್ ಆಗುತ್ತೆ, ಕೊರೋಷನ್ ಆಗುತ್ತೆ ಅಂತ. ನೆಕ್ಸ್ಟ್, ಐದನೇ ಪ್ರಾಪರ್ಟಿ, ಆಸಿಡ್ ರಿಯಾಕ್ಟ್ ವಿತ್ ಆಕ್ಟಿವ್ ಮೆಟಲ್ಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ಎವಾಲ್ವ್ ಹೈಡ್ರೋಜನ್. ಈ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಆಸಿಡ್ ನ ತಗೊಳ್ಳೋಣ. ಸೊ ಈಗ ನಿಮ್ಗೆಲ್ಲ ಪರಿಚಯ ಆಗಿದೆ, HCl ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ. ಸೊ ಇದನ್ನ ಒಂದು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ, ಈಗ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆಗಿದೆ. ಸೊ ನಾವು ಇದನ್ನ ಯೂಶುವಲಿ HCl ಪ್ಲಸ್ Mg ಅಂತ ಬರೆಯಲ್ಲ. ಹೇಗ್ ಬರೀತೀವಿ ಅಂತಂದ್ರೆ, ಫಸ್ಟ್ ಆ ಮೆಟಲ್ ನ ಬರೆದು ದೆನ್ ಆಸಿಡ್ ನ ಬರಿತೀವಿ. ಯಾಕೆ ಅಂತಂದ್ರೆ ನಾವು ಯೂಶುವಲಿ ಆಸಿಡ್ ನ ತಗೊಳ್ಳಲ್ಲ ತಕ್ಷಣ. ಯಾವುದು ಸಾಲ್ವೆಂಟ್ ಇರುತ್ತೆ, ಈಗ ವಾಟರ್ಗೆ ಆಸಿಡ್ ನ ಆಡ್ ಮಾಡಬೇಕು ಅಂತಂದ್ರೆ ಫಸ್ಟ್ ವಾಟರ್ ನ ತಗೊಂಡು ದೆನ್ ವಿ ಪುಟ್ ನ
ಆಸಿಡ್ ಸ್ಲೋ ಬೈ ಸ್ಲೋ. ಓಕೆನಾ? ಸೊ ಬಿಕಾಸ್ ಆಸಿಡ್ಸ್ ಆರ್ ಹೈಲಿ ರಿಯಾಕ್ಟಿವ್ ಇರುತ್ತೆ. ಸೊ ನಾವು ಅದಕ್ಕೆ ವಾಟರ್ನ ಆಸಿಡ್ಗೆ ವಾಟರ್ನ ಆ್ಯಡ್ ಮಾಡೋಕೆ ಹೋದ್ರೆ ಇಟ್ ರಿಯಾಕ್ಟಿವ್ ಅಂತಂದ್ರೆ ತುಂಬಾ ಹೀಟ್ ರಿಲೀಸ್ ಆಗುತ್ತೆ, ಸುಡೋ ಚಾನ್ಸಸ್ ಬಹಳ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಒಂದು ಫಸ್ಟು ವಾಟರ್ನ ತಗೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ಆಸಿಡ್ ಹಾಕ್ತಾ ಹೋಗ್ತೀವಿ. ಸೊ ಹಾಗೆ ಇದೇ ರೀತಿ ಎಮ್ ಜಿ ಅಂತಂದ್ರೆ ಏನು? ಮೆಗ್ನೀಷಿಯಂ. ಎಮ್ ಜಿ ಅಂತಂದ್ರೆ ಏನು? ಇದು ಮೆಗ್ನೀಷಿಯಂ. ಸೊ ಇದು ಒಂದು ಮೆಟಲ್. ಸೊ ವೆನ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ಸ್, ಇದು ಆಸಿಡ್, HCl ಅನ್ನೋದು ಆಸಿಡ್. ಸೊ ವೆನ್ ಇಟ್ ರಿಯಾಕ್ಟ್ಸ್, ಇಟ್ ಫಾರ್ಮ್ ಸಾಲ್ಟ್, MgCl, magnesium chloride. And evolve hydrogen. ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡೋದು ಅಂತ ನಾವು ಕರಿತೀವಿ, ಯಾಕೆಂದ್ರೆ ಇಲ್ಲಿ ಹೈಡ್ರೋಜನ್ 2 ಇದೆ ಅಲ್ವಾ, ಸೊ ಹಾಗಾಗಿ ಇಲ್ಲೂ 2 ಇರಬೇಕು. ಸೊ 2H, ರೈಟ್? ಸೊ ಈಗ Cl2 ಆಯಿತು, ಸೊ ಹಾಗಾಗಿ ಇಲ್ಲೂ ಕೂಡ 2 ಮಾಡಬೇಕು. ಅಥವಾ ಇದನ್ನ ಏನ್ ಮಾಡ್ತೀವಿ, ಈ 2 ಅನ್ನ ನಾವು ಇಲ್ಲಿ ಬರಿತೀವಿ, MgCl2. ಸೊ ಇದು ಯಾಕೆ ಹೀಗೆ ಬರಿತೀವಿ, ಈ 2 ಏನ್ ಬಂತು, ಇದೆಲ್ಲ ನೀವು ಮುಂದೆ ರಿಯಾಕ್ಷನ್ಸ್ ಚಾಪ್ಟರ್ಸ್ ಬಂದಾಗ ವೇಲೆನ್ಸಿ ಅಂತ ಒಂದು ಚಾಪ್ಟರ್ ಬರುತ್ತೆ. ಸೊ ಅಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಹೀಗೆ ಬರಿತೀವಿ ಅಂತ. ಬಟ್ ಈ ರಿಯಾಕ್ಷನ್ಸ್ ಗಳನ್ನ ನೋಡ್ಕೊಂಡಿರಿ. ಸೊ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ಸ್, ಆಸಿಡ್ ಯಾವುದು? HCl. ರಿಯಾಕ್ಟ್ ವಿತ್ ಮೆಟಲ್ ಯಾವುದು? ಮೆಗ್ನೀಷಿಯಂ. ಸೊ ಇಟ್ ಫಾರ್ಮ್ ಸಾಲ್ಟ್. ಸೊ ಇದೇನಿದು ಮೆಗ್ನೀಷಿಯಂ ಕ್ಲೋರೈಡ್ ಅನ್ನೋದೇನು? ಒಂದು ಸಾಲ್ಟ್. ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗುತ್ತೆ, ರಿಲೀಸ್ ಆಗುತ್ತೆ. ಸೊ ಇದು ಕೂಡ ಒಂದು ಪ್ರಾಪರ್ಟಿ, ಇದು ಕೂಡ ಒಂದು ಆಸಿಡ್ದು ಪ್ರಾಪರ್ಟಿ, ರೈಟ್? ನೆಕ್ಸ್ಟ್, ಆಸಿಡ್ ರಿಯಾಕ್ಟ್ ವಿತ್ ಕಾರ್ಬೋನೇಟ್ಸ್ ಟು ಫಾರ್ಮ್ ಸಾಲ್ಟ್, ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಅಂದ್ರೆ ಒಂದು ಆಸಿಡ್ನ ತಗೊಳ್ಳೋಣ, ಸೇಮ್ HCl, ಕಾರ್ಬೋನೇಟ್ಗೆ ಎಕ್ಸಾಂಪಲ್ ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ HCl. ಸೊ ಇದು ಎಕ್ಸಾಂಪಲ್ ಫಾರ್ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ ಇದನ್ನ. ಸೊ ಇಟ್ ರಿಯಾಕ್ಟ್ಸ್ ವಿತ್ ಆಸಿಡ್ ಟು ಫಾರ್ಮ್, ಏನನ್ನ ಫಾರ್ಮ್ ಮಾಡುತ್ತೆ ಇದು ನಮಗೆ? ಕ್ಯಾಲ್ಸಿಯಂ ಕ್ಲೋರೈಡ್. ಇದನ್ನ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ. CaCl2, ಕ್ಯಾಲ್ಸಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಅಂತಂದ್ರೇನು? H2O ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, CO2. ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್, ಒಂದು ಕಾರ್ಬೋನೇಟ್, ಪ್ಲಸ್ HCl, ಇದು ಆಸಿಡ್. ಸೊ ಇದು ರಿಯಾಕ್ಟ್ ಆದಾಗ ಇಟ್ ಫಾರ್ಮ್ಸ್ CaCl2 ಅಂತಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್, ಜೊತೆಗೆ ವಾಟರ್ ರಿಲೀಸ್ ಆಗುತ್ತೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗುವಂಥದ್ದೇ. ಇಲ್ಲಿರುವಂಥ ಕಾರ್ಬೋನೇಟ್ ಅಯಾನ್ ಇದೆಯಲ್ಲ, ಸೊ ಇದು ಡಿಫ್ರೆಂಟ್ ಸ್ಪ್ಲಿಟ್ ಇಂಟು ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಪ್ರಾಪರ್ಟಿ, ಆಸಿಡ್ ರಿಯಾಕ್ಟ್ ವಿತ್ ಬೇಸಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಆಸಿಡ್ ತಗೊಳ್ಳೋಣ ಒಂದು, HCl. ಬೇಸ್ಗೆ ನೆಕ್ಸ್ಟ್ ಒಂದು ಬೇಸ್ ಬರುತ್ತೆ, ಹೇಳ್ತೀನಿ, NaOH. ಇದನ್ನ ಏನಂತ ಕರಿತೀವಿ? ಬೇಸ್ ಅಂತ ಹೇಳಿ ಕರಿತೀವಿ. ಇದು ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ಇದೇನು? ಇದು ಒಂದು ಬೇಸ್. ಸೊ ಇದು ಎರಡು ರಿಯಾಕ್ಟ್ ಆದಾಗ ನಮ್ಗೇನು ಬರುತ್ತೆ? ಒಂದು ಸಾಲ್ಟ್ ಬರುತ್ತೆ, ದಟ್ ಈಸ್ ಸೋಡಿಯಂ ಕ್ಲೋರೈಡ್. ನಾವು ಬಳಸ್ತೀವಲ್ಲ ಅಡುಗೆಗೆ, ಅದು ಸೋಡಿಯಂ ಕ್ಲೋರೈಡ್. ಮತ್ತೆ ಇನ್ನೇನು ಬರುತ್ತೆ? ವಾಟರ್ ರಿಲೀಸ್ ಆಗುತ್ತೆ. ಸೊ ಜನರಲಿ ಏನಾಗುತ್ತೆ, ಆಸಿಡ್ ಬೇಸಸ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತೆ ವಾಟರ್ನ ಫಾರ್ಮ್ ಮಾಡುತ್ತೆ. ಇಲ್ಲಿ ಸಾಲ್ಟ್ ಬರುತ್ತೆ ಅನ್ನೋದು ಗೊತ್ತಾಗಿದೆ, ವಾಟರ್ ಯಾಕೆ ಬರುತ್ತೆ? ಸೊ ಇದನ್ನೇ ನಾನು ನಿಮಗೆ ಕ್ವಶನ್ಸ್ ಕೇಳಿದ್ದು ಅಲ್ವಾ. ವಾಟರ್, ವೈ ಆಲ್ವೇಸ್ ವೆನ್ ಆಸಿಡ್ ರಿಯಾಕ್ಟ್ ವಿತ್ ಬೇಸಸ್ ಅಲಾಂಗ್ ವಿತ್ ಸಾಲ್ಟ್ ವಾಟರ್ ಕಮ್ಸ್. ಸೊ ವಾಟರು ಕೂಡ ಏನಕ್ಕೆ ರಿಲೀಸ್ ಆಗುತ್ತೆ, ಅದೇ ಏನಕ್ಕೆ ಬರುತ್ತೆ, ಬೇರೆ ಇನ್ನೇನಕ್ಕೆ ಬರಲ್ಲ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ, ಏನಕ್ಕೆ ವಾಟರ್ ಬರುತ್ತೆ ಅಂತ ನನಗೆ ತಿಳಿಸಿ, ರೈಟ್? ಇದೇನಿದು? ಸೋಡಿಯಂ ಕ್ಲೋರೈಡ್. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್. ಇದಲ್ಲದೆ ಬೇರೆ ಪ್ರಾಪರ್ಟೀಸ್ಗಳು ಇದೆ. ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಆಸಿಡ್ ರಿಯಾಕ್ಟ್ ವಿತ್ ಬೇಸಿಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಓಕೆನಾ? ಸೊ ಇದರಲ್ಲಿ ಏನಾದ್ರು ರಿಯಾಕ್ಷನ್ಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು.
ಈಗ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆಯ್ತು. ಸೊ ನೆಕ್ಸ್ಟ್ ಯೂಸಸ್ ಆಫ್ ಆಸಿಡ್. ಹಾಗಾದ್ರೆ ಈ ಆಸಿಡ್ಗಳನ್ನ ನಾವೆಲ್ಲಿ ಬಳಸ್ತೀವಿ, ಏನು ಯೂಸ್ ಇದರಿಂದ? ಸೊ ಒಂದು ಫ್ರೂಟ್ಸ್, ವೆಜಿಟೇಬಲ್ಸ್ ಅದರೆಲ್ಲ ಆಸಿಡ್ಸ್ ಇರುತ್ತೆ. ಅದನ್ನ ತಿನ್ನೋದ್ರಿಂದ ಒಂದು ನಮ್ಗೆ ಏನಾಗುತ್ತೆ, ಸೊ ಒಂದು ಡೈಜೆಷನ್ ತುಂಬಾ ಚೆನ್ನಾಗೆಲ್ಲ ಆಗುತ್ತೆ. ಈಗ ನಮ್ಮ ಹೊಟ್ಟೆಲೂ ಒಂದು ಆಸಿಡ್ ಇದೆ, ಯಾವ್ದದು? ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ವಾ, HCl. ಸೊ ಅದೇನ್ ಮಾಡುತ್ತೆ, ನಮ್ಮ ಡೈಜೆಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ. ಸೊ ಇದಲ್ದೇನೆ ಬೇರೆ ಯೂಸಸ್ಗಳೇನು? ಆಸಿಡ್, ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ HCl. ಸೊ ಇಟ್ ಈಸ್ ಯೂಸ್ಡ್ ಇನ್ ಆಯಿಲ್ ಇಂಡಸ್ಟ್ರಿ ಟು ಡಿಸಾಲ್ವ್ ಬಿಯರಿಂಗ್ ರಾಕ್ಸ್. ಈ ರಾಕ್ಸ್ ಇರುತ್ತಲ್ಲ, ಆಯಿಲ್ ಬಿಯರಿಂಗ್ ರಾಕ್ಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಈ ಬಂಡೆಗಳನ್ನ ಹೊಡೆದು ಎಣ್ಣೆಗಳನ್ನ ತೆಗೆಯುವಂಥದ್ದು. ಸೊ ಅಲ್ಲಿ ಏನು ಹೈಡ್ರೋಕ್ಲೋರಿಕ್ ಆಸಿಡ್ಸ್ಗಳನ್ನ ಬಳಸ್ತಾರೆ. ಇದಲ್ಲದೆ ಲ್ಯಾಬೋರೇಟರೀಸ್ಗಳಲ್ಲೂ ಬಳಸ್ತಾರೆ, ಮತ್ತೆ ಬೇರೆ ಬೇರೆ ಪ್ರಿಪರೇಷನ್ ಇಂಡಸ್ಟ್ರೀಸ್ಗಳಲ್ಲೂ ಕೂಡ ಈ ಹೈಡ್ರೋಕ್ಲೋರಿಕ್ ಆಸಿಡ್ಸ್ಗಳನ್ನ ಬಳಸುವಂಥದ್ದು. ಅದೇ ರೀತಿ ಸಲ್ಫ್ಯೂರಿಕ್ ಆಸಿಡ್, ಇದಕ್ಕೆ H2SO4. ಬಿಕಾಸ್ ಇವನ್ನ ನೀವು ಗೊತ್ತಿರಲಿ, ಇದನ್ನ ಯಾಕೆ ಫಾರ್ಮುಲಾ ಬರಿತೀನಿ ಅಂದ್ರೆ ಲ್ಯಾಬಲ್ಲಿ ಹೆಚ್ಚಾಗಿ ಯೂಸ್ ಮಾಡುವಂತಹ ಆಸಿಡ್ಗಳಿವೆ. ಸೊ ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ಅದು ತುಂಬಾ ಒಳ್ಳೆಯದು. ಸೊ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್. ಡ್ರಗ್ಸ್ ಅಂತಂದ್ರೆ ಏನು? ಮೆಡಿಸಿನ್ಸ್ ಅಂತ ಅರ್ಥ. ಈ ಟ್ಯಾಬ್ಲೆಟ್ಸ್ ಎಲ್ಲ ಮಾಡ್ತಾರಲ್ವಾ, ಸೊ ಆ ಇಂಡಸ್ಟ್ರಿಗಳಲ್ಲಿ ಫಾರ್ಮಾಸಿಟಿಕಲ್ ಇಂಡಸ್ಟ್ರಿ ಅಂತ ಕೂಡ ಕರೀತಾರೆ. ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಪ್ಲಾಸ್ಟಿಕ್ಸ್, ಪೇಂಟ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್ ಅಂಡ್ ಆಟೋಮೊಬೈಲ್ ಇಂಡಸ್ಟ್ರೀಸ್. ಆಟೋಮೊಬೈಲ್ ಬ್ಯಾಟರೀಸ್ ಅಂತಂದ್ರೆ ಏನು? ಆಟೋಮೊಬೈಲ್ ಅಂತಂದ್ರೆ ಈ ವೆಹಿಕಲ್ಸ್ಗಳಲ್ಲಿ ಬಳಸ್ತಾರಲ್ಲ, ಸೊ ಅವು ಆ ಬ್ಯಾಟ್ರೀಸ್ಗಳೆಲ್ಲ ನೀವು ಗಮನಿಸಿದ್ರೆ ಸೊ ಅಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಬ್ಯಾಟ್ರಿ ಅಂತಾನೆ ಇರುತ್ತೆ. ಸೊ ನೀವು ಅದನ್ನೆಲ್ಲ ಗಮನಿಸಿ, ಓಕೆನಾ. ಸೊ ಆ ಪ್ರಿಪರೇಷನ್ಸ್ಗಳಲ್ಲಿ ಸಲ್ಫ್ಯೂರಿಕ್ ಆಸಿಡ್ನ ಬಳಸ್ತಾರೆ. ಅದೇ ರೀತಿ ನೈಟ್ರಿಕ್ ಆಸಿಡ್ ಅಂತ ತಗೊಂಡ್ರೆ ಇಟ್ ಈಸ್ ಯೂಸ್ಡ್ ಆಲ್ಸೋ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ಸ್. ಸೊ ಫರ್ಟಿಲೈಸರ್ಸ್ಗಳಲ್ಲಿ ಬಳಸ್ತಾರೆ. ಮತ್ತೆ ಎಕ್ಸ್ಟ್ರಾಕ್ಷನ್ ಅಂಡ್ ಪ್ಯೂರಿಫಿಕೇಶನ್ ಆಫ್ ಮೆಟಲ್ಸ್. ಈ ಮೆಟಲ್, ಈ ಗೋಲ್ಡನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ವಾ, ಕೋಲಾರ ಚಿನ್ನದ ಗಣಿ ಅಂತೆಲ್ಲ ಕೇಳಿರ್ತಾರೆ. ಸೊ ಅಲ್ಲಿಂದ ಚಿನ್ನದ ಅದರನ್ನೆಲ್ಲ ತೆಗಿಬೇಕು ಅಂದ್ರೆ ಅವು ಪ್ಯೂರ್ ಫಾರ್ಮ್ ಅಲ್ಲಿ ಇರಲ್ಲ. ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಮತ್ತೆ ಅದನ್ನ ಪ್ಯೂರ್, ಅದರಲ್ಲಿ ಇರುವಂತ ಬೇರೆ ಬೇರೆ ಏನು ಬೇರೆ ಬೇರೆ ಮೆಟಲ್ಸ್ ಇರುತ್ತೆ, ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಎಲ್ಲ ರಿಮೂವ್ ಮಾಡಿ ಪ್ಯೂರಿಫೈಡ್ ಮೆಟಲ್ ನಮಗೆ ಬೇಕು ಅಂತಂದಾಗ ಸೊ ಅಲ್ಲಿ ಕೂಡ ಈ ನೈಟ್ರಿಕ್ ಆಸಿಡ್ ನ ಕೂಡ ಬಳಸ್ತಾರೆ ಟು ಪ್ಯೂರಿಫೈ ದ ಮೆಟಲ್ಸ್. ದೆನ್ ಕಾರ್ಬೋನಿಕ್ ಆಸಿಡ್. ಕಾರ್ಬೋನಿಕ್ ಆಸಿಡ್ ಅಂತಂದ್ರೆ ಇದು ಜನರಲಿ ನಾವು ನೋಡಿರ್ತೀವಿ ಎಲ್ಲಿ, ಟು ಮೇಕ್ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಸೊ ನಿಮಗೆ ಯಾವ್ದೋ ಒಂದು 7up ಬಾಟಲ್ನ ಕುಡಿತಾ ಇದೀರ ಅಂತಂದ್ರೆ ಅದು ಓಪನ್ ಮಾಡಿದಾಗ ನಿಮ್ಗೊಂದು ಗ್ಯಾಸ್ ರಿಲೀಸ್ ಆಗುತ್ತೆ, ಚುಸ್ ಅಂತ ಬರುತ್ತಲ್ವಾ. ಸೊ ಅಲ್ಲಿ ಏನಾಗುತ್ತೆ, ಆ ಎಫರ್ವೆಸೆನ್ಸ್ ತರ ಅನ್ಸುತ್ತೆ ನಿಮ್ಗೆ, ಆ ಗುಳ್ಗುಳ್ಳೆ ಬರುತ್ತೆ, ನೊರೆ. ಹಿಂಗ್ ಸ್ವಲ್ಪ ಶೇಕ್ ಮಾಡಿದ್ರೆ ಅದೇನಾಗುತ್ತೆ, ಅದು ಮೇಲೆಲ್ಲ ಚೆಲ್ಲೋಗುತ್ತೆ, ರೈಟ್. ಸೊ ಅದು ಏನಕ್ಕೆ ಅಂತಂದ್ರೆ ಅಲ್ಲಿ ಕಾರ್ಬೋನಿಕ್ ಆಸಿಡ್ ಇರುತ್ತೆ, ಅಲ್ಲಿ ಕಾರ್ಬೋನಿಕ್ ಆಸಿಡ್ ನ ಬಳಸಿರ್ತಾರೆ ಆ ಡ್ರಿಂಕ್ಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ. ಅದೇ ರೀತಿ ಟಾರ್ಟಾರಿಕ್ ಆಸಿಡ್. ಸೊ ಇದು ಕೂಡ ಬೇಕಿಂಗ್ ಪೌಡರ್ಸ್ಗಳಲ್ಲಿ ಬಳಸುವಂಥದ್ದು. ಈ ಬೇಕಿಂಗ್ ಪೌಡರ್ ಬೇರೆ, ಬೇಕಿಂಗ್ ಸೋಡಾ ಬೇರೆ. ಸೊ ಇದ್ರ ಜೊತೆ ನೀವು ಕನ್ಫ್ಯೂಸ್ ಆಗಬಾರ್ದು. ಬೇಕಿಂಗ್ ಪೌಡರೇ ಬೇರೆ, ಬೇಕಿಂಗ್ ಸೋಡಾನೇ ಬೇರೆ. ಬೇಕಿಂಗ್ ಪೌಡರ್ ಅಲ್ಲಿ ಏನ್ ಬಳಸ್ತಾರೆ, ಟಾರ್ಟಾರಿಕ್ ಆಸಿಡ್ ನ ಬಳಸ್ತಾರೆ. ಈ ಬ್ರೆಡ್ ಮತ್ತೆ ಈ ಬೇಕರಿ ಐಟಮ್ಸ್ನೆಲ್ಲ ಮಾಡ್ಬೇಕಾದ್ರೆ ಸೊ ಅಲ್ಲಿ ಟಾರ್ಟಾರಿಕ್ ಆಸಿಡ್ ನ ಬಳಸ್ತಾರೆ. ಅದೇ ರೀತಿ ಬೆನ್ಝೋಯಿಕ್ ಆಸಿಡ್ ಅಂತ ಒಂದಿದೆ. ಸೊ ಅದನ್ನ ಫುಡ್ ಪ್ರಿಸರ್ವೇಟಿವ್ ಆಗಿ ಬಳಸ್ತಾರೆ. ಪ್ರಿಸರ್ವೇಟಿವ್ ಅಂತಂದ್ರೆ ಏನು? ಸಂರಕ್ಷಣೆ, ಓಕೆ, ಅಂದ್ರೆ ಆಹಾರ ಕೆಡದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಬಳಸುವಂಥದ್ದು. ಸೊ ಅದು ಬೆನ್ಝೋಯಿಕ್ ಆಸಿಡ್. ಮತ್ತೆ ಸಿಟ್ರಿಕ್ ಆಸಿಡ್ ಅಂತ ಒಂದು ಕೂಡ ಇದೆ. ಸೊ ಸಿಟ್ರಿಕ್ ಆಸಿಡ್ ನಮಗೆ ಕಾಮನ್ ಆಗಿ ಗೊತ್ತು, ಯಾವುದು ಲೆಮನ್ ಅಲ್ಲಿ ಇದೆ, ಆರೆಂಜ್ ಅಲ್ಲಿ ಇದೆ, ತುಂಬಾ ಹುಳಿ ಆಗಿರುತ್ತೆ, ಇದೆಲ್ಲ ನೋಡಿದೀವಿ. ಸೊ ಫ್ಲೇವರಿಂಗ್ ಏಜೆಂಟ್ ಅಂಡ್ ಫುಡ್ ಪ್ರಿಸರ್ವೇಟಿವ್, ಇದು ಕೂಡ ಆಹಾರ ಕೆಡದೇ ಇರೋ ರೀತಿ ಬಳಸ್ತಾರೆ. ಜೊತೆಗೆ ಫ್ಲೇವರಿಂಗ್ ಏಜೆಂಟ್. ಫ್ಲೇವರಿಂಗ್ ಏಜೆಂಟ್ ಅಂತಂದ್ರೇನು, ಸ್ವಲ್ಪ ಟೇಸ್ಟ್ ಬರೋ ರೀತಿ. ನಿಮ್ಗೆ ಈಗ ನಿಂಬೆ ಜ್ಯೂಸ್ಗಳಲ್ಲೆಲ್ಲ ನೋಡ್ಬೋದು, ಲೆಮನ್ ಜ್ಯೂಸ್ ಸ್ವಲ್ಪ ಲೆಮನ್ ಟೇಸ್ಟ್ ಇರುತ್ತೆ. ಸೊ ಅಲ್ಲಿ ಲೆಮನ್ನೇ ಹಾಕಿರಲ್ಲ, ಸೊ ಅಲ್ಲಿ ಸಿಟ್ರಿಕ್ ಆಸಿಡ್ ಇರುವಂತ ಫ್ಲೇವರಿಂಗ್ ಏಜೆಂಟ್ಸ್ಗಳನ್ನ ಬಳಸಿರ್ತಾರೆ. ಸೊ ಅದು ಬರೋದಕ್ಕೆ ರೀಸನ್ ಏನಂತಂದ್ರೆ ಸಿಟ್ರಿಕ್ ಆಸಿಡ್ ನಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ದೀಸ್ ಆರ್ ಸಮ್ ಆಫ್ ದ ಯೂಸಸ್. ಇದೆಲ್ಲ ತುಂಬಾ ಯೂಸಸ್ಗಳಿದೆ. ಸೊ ಅದ್ರಲ್ಲಿ ಸಮ್ ಆಫ್ ದ ಯೂಸಸ್ ಆಫ್ ಆಸಿಡ್ಸ್ ಅಂತಂದ್ರೆ ಈ ಚಾರ್ಟ್ ಅಲ್ಲಿ ಇರುವಂತಹದ್ದು, ಓಕೆನಾ. ಸೊ ಇಲ್ಲೊಂದು ಚಿತ್ರ ಇದೆ, ನಾನು ಹೇಳ್ದೆ ಫುಡ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡಿರ್ತಾರೆ ಅಂತ. ಇದನ್ನ ನೀವು ಗಮನಿಸಿರ್ತೀರ ಅಲ್ವಾ, ಕೆಲವೊಂದು ಅಂಗಡಿಗಳಿಗೆಲ್ಲ ಹೋದ್ರೆ. ಸೊ ಮೇ ಅಬ್ಸರ್ವ್ ದಟ್ ಇದನ್ನ ಏನಂತ ಕರೀತಾರೆ ಅಂದ್ರೆ ಪಿಕ್ಲಿಂಗ್ ಅಂತ ಹೇಳಿ ಕರೀತಾರೆ, ಓಕೆನಾ. ಇದೊಂದು ಇಟ್ ಇಸ್ ಎ ಫುಡ್ ಪ್ರಿಸರ್ವೇಟಿವ್ ಮೆಥಡ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಆಸಿಡ್ಸ್ ಗಳನ್ನ ಬಳಸ್ತಾರೆ. ಯಾವುದು? ಯೂಶಲಿ ವಿನೆಗರ್, ಅಸಿಟಿಕ್ ಆಸಿಡ್ ಅಂತ ಹೇಳಿ ಕರಿತೀವಲ್ವಾ, ಸೊ ಅದನ್ನ ಬಳಸ್ತಾರೆ, ಅಥವಾ ಸಿಟ್ರಿಕ್ ಆಸಿಡ್ ಗಳನ್ನ ಬಳಸಿ ಸೊ ಇಲ್ಲಿ ಆಹಾರ ಕೆಡದೇ ಇರೋ ರೀತಿ ಪ್ರಿಸರ್ವ್ ಮಾಡುವಂತಹ ಒಂದು ಮೆಥಡ್. ಇಟ್ ಈಸ್ ಒನ್ ಆಫ್ ದ ಫುಡ್ ಪ್ರಿಸರ್ವೇಟಿವ್ ಮೆಥಡ್.
ಫುಡ್ ಪ್ರಿಸರ್ವೇಷನ್ ಅಲ್ಲಿ ಬಳಸುವಂಥದ್ದು, ಪಿಕ್ಲಿಂಗ್ ಅಲ್ಲಿ ಬಳಸುವಂಥದ್ದು. ಈ ಉಪ್ಪಿನಕಾಯಿ ಎಲ್ಲ ಹಾಕ್ತಾರಲ್ವಾ, ಸೊ ಅದೆಲ್ಲ ಮಾಡೋದಕ್ಕೆ ಏನು ಬಳಸ್ತಾರೆ ಅಂತಂದ್ರೆ ಎಣ್ಣೆ ಹಾಕ್ತಾರೆ, ನೋಡಿದ್ದೀರಲ್ವಾ. ಸೊ ಅಲ್ಲೇನಿರುತ್ತೆ, ಅಸಿಟಿಕ್ ಆಸಿಡ್ ಇರುವಂಥದ್ದು, ವಿನೆಗರ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಯೂಸಸ್. ಇದನ್ನ ಫುಡ್ ಪ್ರಿಸರ್ವೇಟಿವ್ ಆಗಿ ಬಳಸ್ತಾರೆ ಅನ್ನೋದಕ್ಕೆ ಈ ಚಿತ್ರ ಹೇಳುವಂಥದ್ದು. ನೆಕ್ಸ್ಟ್, ಇದೆಲ್ಲ ಗಮನಿಸಿರ್ತೀರಾ, ಇವನ್ನೇನಂತಾರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳಿ ಕರಿತೀವಿ. ಇವೆಲ್ಲ ಏನು, ಕಾರ್ಬೋನೇಟೆಡ್ ಡ್ರಿಂಕ್ಸ್. ಅಥವಾ ಏನಕ್ಕೆ ಅಂತಂದ್ರೆ ಇಲ್ಲಿ ಕಾರ್ಬೋನಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ. ಸೊ ಇದರಲ್ಲಿ ಯಾವ ಆಸಿಡ್ ಇರುತ್ತೆ, ಕಾರ್ಬೋನಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ಅದು ಏನಾಗುವಂಥದ್ದು, ಎಫರ್ವೆಸೆನ್ಸ್ ತರ ಬರುವಂಥದ್ದು ನಿಮಗೆ. ಅದೆಲ್ಲ ಸ್ವಲ್ಪ ಶೇಕ್ ಮಾಡಿದ ತಕ್ಷಣ ಫುಲ್ ಚೆಲ್ಲೋಗುತ್ತೆ. ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ಕಾರ್ಬೋನಿಕ್ ಆಸಿಡ್ ಪ್ರೆಸೆಂಟ್. ಅವನ್ನ ಕಾರ್ಬೋನಿಕ್ ಆಸಿಡ್ ಇಂದ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ಸೊ ನಮಗೆ ಒಂದು ಸೌಂಡ್ ಆಗಿರ್ಬೋದು, ಚೆಲ್ಲೋಗೋದಾಗಿರ್ಬೋದು ನಾವು ಗಮನಿಸ್ತೀವಿ. ಸೊ ಇದಿಷ್ಟು ಆಸಿಡ್ಸ್ ಬಗ್ಗೆ, ಆಮ್ಲಗಳ ಬಗ್ಗೆ ನಾವು ಇದುವರೆಗೂ ನೋಡಿದ್ವಿ. ಆ ಪ್ರಾಪರ್ಟೀಸ್ ಏನು, ಇದೇನು, ಮತ್ತೆ ಕ್ಯಾರೆಕ್ಟರ್ಸ್, ಆ ಪ್ರಾಪರ್ಟೀಸ್ ಆಗಿರ್ಬೋದು, ಯೂಸಸ್ ಆಗಿರ್ಬೋದು, ಅದರ ಉದಾಹರಣೆ, ಅದ್ರ ಸೋರ್ಸಸ್ ಏನೇನು ಬರುತ್ತೆ, ಇದೆಲ್ಲ ನೋಡಿದ್ವಿ, ರೈಟ್. ಸೊ ಇವಾಗ ನೆಕ್ಸ್ಟ್ ಬೇಸಸ್. ಆಸಿಡ್ಸ್ ಆದ ನಂತರ ಬೇಸಸ್, ಪ್ರತ್ಯಾಮ್ಲ ಅಂತ ಹೇಳಿ ಕರೀತಾರೆ. ಕನ್ನಡದಲ್ಲಿ ಪ್ರತ್ಯಾಮ್ಲಗಳು ಅಂತ ಹೇಳಿ ಕರೆಯುವಂಥದ್ದು. ಏನು, ಬೇಸ್ನು ಕೂಡ ನಾವು ಸೇರಿಸಿದ್ದೀವಿ, ಮುಂದೆ ಹೇಳ್ತೀನಿ, ರೈಟ್. ಎ ಬೇಸ್ ಇಸ್ ಅ ಕಾಂಪೌಂಡ್ ವಿಚ್ ರಿಯಾಕ್ಟ್ಸ್ ವಿತ್ ಅನ್ ಆಸಿಡ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್ ಓನ್ಲಿ. ಸೊ ಬೇಸ್ ಅನ್ನೋದು ಒಂದು ಕಾಂಪೌಂಡ್. ಸೊ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಅನ್ ಆಸಿಡ್, ಸೊ ಈ ಚಿತ್ರ ನಾವು ಗಮನಿಸ್ಬೋದು, ಆಸಿಡ್ ಮತ್ತೆ ಬೇಸ್. ಸೊ ಬೇಸು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಇಟ್ ಫಾರ್ಮ್ ಅ ಸಾಲ್ಟ್ ಪ್ಲಸ್ ವಾಟರ್, ಸಾಲ್ಟ್ ಮತ್ತೆ ವಾಟರ್ನ ಕೊಡ್ತಾ ಇದೆ, ರೈಟ್. ಅಂಡ್ ದೇ ಆರ್ ಬಿಟರ್ ಇನ್ ಟೇಸ್ಟ್ ಅಂಡ್ ಸೋಪಿ ಟು ಟಚ್. ಬಿಟರ್ ಅಂತಂದ್ರೆ ಏನು, ಕಹಿ, ತುಂಬಾ ಕಹಿ ಇರುತ್ತೆ ಇನ್ ಸೇರಿಸಿದಾಗ. ಅಂಡ್ ಸೋಪಿ ಟು ಟಚ್, ಸೋಪಿ ಅಂತಂದ್ರೆ ಏನು, ಜಾರುವಂತಹ ಗುಣ. ಓಕೆ, ಕೈಯಿಂದ ನೀವು ಈಗ ಒಂದು ಸೋಪ್ ತಗೊಳ್ಳೋಣ, ಒಂದು ಸೋಪ್ ತಗೊಂಡಾಗ ಅದನ್ನ ನೀರ್ ಹಾಕೊಂಡು ಇಟ್ಕೊಳ್ಳಿ, ಕೈ ತುಂಬಾ ಜಾರ್ತಾ ಇರುತ್ತಲ್ವಾ, ಆ ಸೋಪಿ ಅಥವಾ ಸ್ಲಿಪ್ಪರಿ ಟು ಟಚ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಜಾರೋ ಅಂತ ಗುಣ ಇದೆ. ಇದನ್ನ ಬೇಸಸ್ ಅಂತ ಕರಿತೀವಿ. ಬೇಸಸ್ ಅಂದ್ರೆ ಏನು, ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತೆ ವಾಟರ್ನ ಕೊಡುವಂತಹದ್ದು. ಇದ್ರ ಟೇಸ್ಟ್ ಗಳನ್ನ ನೋಡಿದಾಗ ಇದು ತುಂಬಾ ಕಹಿ ಇರುತ್ತೆ, ಜೊತೆಗೆ ಜಾರ್ತಾ ಇರುತ್ತೆ, ಸೋಪಿ ಟು ಟಚ್. ಹಾಗಾದ್ರೆ ಪ್ರಾಪರ್ಟೀಸ್ ಗಳನ್ನ ನೋಡೋಣ. ಬೇಸಸ್ ಅಂದ್ರೆ ಗೊತ್ತಾಗಿದೆ. ಸೊ ಪ್ರಾಪರ್ಟೀಸ್ ನೋಡೋದಾದ್ರೆ ಬಿಟರ್ ಇನ್ ಟೇಸ್ಟ್. ಇಲ್ಲಿ ಒಂದು ಚಿತ್ರ ಇದೆ, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ, ಆಯ್ಕೆನಾ. ಸೊ ಇದ್ರದ್ದು ಕೆಮಿಕಲ್ ಫಾರ್ಮುಲಾನ ಹೀಗೆ ಬರಿತೀವಿ, MgOH ಟ್ವೈಸ್. ಇದೇನಿದು, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಈ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಕೆಲವು ಟಾನಿಕ್ ಗಳೆಲ್ಲ ತಗೊಂಡಿರ್ತಾರೆ ನೀವು, ಕೆಮ್ಮು ಬಂದಾಗ, ಏನು ಬೇರೆ ಬೇರೆ ಪ್ರಾಬ್ಲಮ್ ಆದಾಗ ನೀವು ಟಾನಿಕ್ ಗಳನ್ನೆಲ್ಲ ತಗೊಂಡ್ ಬಂದಿರ್ತೀರಾ ಅಲ್ವಾ. ಸೊ ಅಲ್ಲಿ ಗಮನಿಸಿದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಇರುತ್ತೆ. ಹಾಗಂದ್ರೆ ಏನು, ಇಟ್ ಈಸ್ ಎ ನಥಿಂಗ್ ಬಟ್ ಎ ಬೇಸ್. ಸೊ ಡೈಜೆಷನ್ ಪ್ರಾಬ್ಲಮ್ ಆದಾಗೆಲ್ಲ ನಿಮ್ಗೆ ಕೊಟ್ಟಿರ್ತಾರೆ, ರೈಟ್. ಇದನ್ನ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರೀತಾರೆ. ಸೊ ಅದರಲ್ಲಿ ಬಳಸಿರುವಂತದ್ದು ಏನಂದ್ರೆ MgOH, ಅಂದ್ರೆ ಇಟ್ ಇಸ್ ಅ ಬೇಸ್. ಸೊ ಆ ಟಾನಿಕ್ ಎಲ್ಲ ಕೂಡ ತುಂಬಾ ಸ್ವೀಟ್ ಇರುತ್ತಾ, ಇಲ್ಲ, ಸ್ವಲ್ಪ ಕಹಿ ಇರುತ್ತಲ್ವಾ. ಸೊ ಬಿಕಾಸ್ ಬಿಟರ್ ಇನ್ ಟೇಸ್ಟ್, ಅದರಲ್ಲಿ ಬೇಸ್ ಇರುವಂತಹದ್ದು. ಜೊತೆಗೆ ಅದು ಸ್ಲಿಪ್ಪರಿ ಟು ಟಚ್, ಕೈಗೆ ಹಾಕೊಂಡ್ರೆ ಸ್ವಲ್ಪ ಜಾರುತ್ತಲ್ವಾ. ಸೊ ಹಾಗಾಗಿ ಅದನ್ನ ಸ್ಲಿಪ್ಪರಿ ಟು ಟಚ್, ಇಟ್ಸ್ ಆಲ್ಸೋ ಎ ಪ್ರಾಪರ್ಟಿ ಆಫ್ ಅ ಬೇಸ್. ಅಂಡ್ ನ್ಯೂಟ್ರಲೈಸ್ ಆಸಿಡ್ಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಸೊ ನ್ಯೂಟ್ರಲೈಸ್ ರಿಯಾಕ್ಷನ್ಸ್ ಅಲ್ಲಿ ಆಸಿಡ್ ತುಂಬಾ ರಿಯಾಕ್ಟಿವ್. ಸೊ ಅದನ್ನ ನ್ಯೂಟ್ರಲೈಸ್ ಮಾಡೋಕೆ, ಆ ಗುಣನ ತೆಗೆಯೋದಕ್ಕೆ ಏನ್ ಮಾಡ್ತಾರೆ, ಈ ಬೇಸ್ ಅನ್ನ ಬಳಸ್ತಾರೆ. ಸೊ ಇಟ್ ಈಸ್ ಆಲ್ಸೋ ಎ ಪ್ರಾಪರ್ಟಿ ಆಫ್ ಅ ಬೇಸ್. ಸೊ ಇಲ್ಲಿ ಇನ್ನೊಂದಿದೆ, ಸೋಪಲ್ಲೂ ಕೂಡ ಬೇಸ್ ಇದೆ. ನಾವು ಮುಖಕ್ಕೆ ಹಾಕೊಳ್ಳುವಂತ ಸೋಪ್ಗಳು, ಬಾತಿಂಗ್ ಸೋಪ್ ಇದೆ ಅಲ್ವಾ. ಸೊ ಅದನ್ನ ಮ್ಯಾನುಫ್ಯಾಕ್ಚರ್ಡ್ ಬೈ ಯೂಸಿಂಗ್ ಬೇಸಸ್. ಅದಕ್ಕೆ ನಾನು ಹೇಳಿದೆ, ಬೇಸಸ್ನ ನಾವು ಬಳಸ್ತೀವಿ ದಿನನಿತ್ಯ ಅಂತ. ಯಾವ್ದಿರುತ್ತೆ ಬೇಸ್ ಅಂತಂದ್ರೆ, ಸೊ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಒಂದು ಬೇಸ್ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಇದ್ರ ಕೆಮಿಕಲ್ ಫಾರ್ಮುಲಾ ಇಲ್ಲಿ ಬರೀತೀನಿ ನೋಡಿ. ಸೊ ಇದು KOH ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇದನ್ನ ಸೋಪ್ ಪ್ರಿಪರೇಷನ್ ಅಲ್ಲಿ ಕೂಡ ಬಳಸ್ತಾರೆ. ಅದಕ್ಕೆ ಸೋಪಿ ಟು ಟಚ್
ಸೋಪಿ ಟು ಟಚ್ ಅಂತಂದ್ರೇನು ಅಥವಾ ಸ್ಲಿಪ್ಪರಿ ಟು ಟಚ್ ಅಂದ್ರೇನು? ಕೈಯಿಂದ ಜಾರುತ್ತೆ ಅಂತ. ಸೊ ಅದಲ್ದೇನೆ ಕೂಡ ಇಲ್ಲಿ ನಾವು ಗಮನಿಸ್ಬೋದು, ರಿನ್ ಈ ಡಿಟರ್ಜೆಂಟ್ ಪೌಡರ್ಸ್ ಗಳನ್ನ ನೋಡಿರ್ತೀರ ಬಟ್ಟೆ ವಾಶ್ ಮಾಡೋದಕ್ಕೆ. ಸೊ ಅಲ್ಲೂ ಕೂಡ ಏನ್ ಬಳಸಿರ್ತಾರೆ, ಇವೆಲ್ಲವೂ ಕೂಡ ಬೇಸೆ, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲೂ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ನೇ ಬಳಸಿರುವಂತದ್ದು. ಸೊ ಇಟ್ ಈಸ್ ಎ ಬೇಸ್. ಅದೇ ರೀತಿ ವಿಂಡೋ ಕ್ಲೀನರ್, ಈ ಕಾರ್ ಒರೆಸೋದಕ್ಕೆಲ್ಲ ಅಥವಾ ವಿಂಡೋ ಕ್ಲೀನರ್ ಮಾಡೋಕೆಲ್ಲ ಒಂದು ಲಿಕ್ವಿಡ್ ನ ಬಳಸ್ತೀರಾ. ಸೊ ಅಲ್ಲಿ ಯಾವ್ದಿರುತ್ತೆ ಅಂತಂದ್ರೆ ಅಲ್ಲೂ ಕೂಡ ಒಂದು ಬೇಸ್ ಇರುತ್ತೆ, ದಟ್ ಈಸ್ NH4OH ಅಂತಂದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್. ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಇದು ಒಂದು ಬೇಸ್. ನೀವು ಅದನ್ನ ಗಮನಿಸಿ, ಅದರ ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತಲ್ವಾ ಮೇಲ್ಗಡೆ, ಸೊ ಅಲ್ಲಿ ಏನ್ ಬಳಸಿರ್ತಾರೆ ಅಂತ, ಅವಾಗ ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಸೊ ಇಲ್ಲಿ ಇದೆ ಇನ್ನೊಂದು ಲೈಮ್ ವಾಟರ್. ಈ ಸಾಮಾನ್ಯವಾಗಿ ಕೇಳಿರ್ತೀರಾ, ಲೈಮ್ ವಾಟರ್ ಅಂದ್ರೆ ಏನು? ಸುಣ್ಣದ ನೀರು. ಈ ಸುಣ್ಣದ ನೀರೆಲ್ಲ ಮಾಡ್ತಾರಲ್ವಾ, ಸೊ ಅದನ್ನ ಲೈಮ್ ವಾಟರ್ ಅಂತ ಹೇಳಿ ಕರೀತಾರೆ. ಸೊ ಇದ್ರಲ್ಲಿ ಏನಿರುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ hydroxide. So it is also a base, right? So in milk of magnesium ನಿಮ್ಗೆ ಆಗ್ಲೇ ಹೇಳ್ದೆ, ಸೊ ಅಲ್ಲಿ ಏನಿರುತ್ತೆ MgOH twice, magnesium hydroxide, right? ಸೊ ದಟ್ ಆರ್ ದ ಯೂಸಸ್ ಆಫ್ ಬೇಸಸ್. ಕೆಲವೊಂದು ಯೂಸಸ್ ಗಳನ್ನ ನೋಡಿದ್ವಿ, ಎಲ್ಲೆಲ್ಲಿ ಪ್ರಿಪೇರ್ ಮಾಡ್ತೀವಿ ಅಂತಾನು ಕೂಡ ನಾವು ನೋಡಿದ್ವಿ. ಸೊ ಅದೇ ರೀತಿ ಆಲ್ಕಲಿ, ಈ ಬೇಸ್ ಅಲ್ಲಿ ಇನ್ನೊಂದು ಟೈಪ್ ಬರುತ್ತೆ, ದಟ್ ಈಸ್ ಆಲ್ಕಲಿ. ಆಲ್ಕಲಿ ಅಂತಂದ್ರೆ ನಥಿಂಗ್ ಬಟ್ ದ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಅಂದ್ರೆ ಬೇಸ್ ತಗೊಂಡಿದೀವಿ, ಓಕೆನಾ? ಸೊ ಇಲ್ಲಿ ನೋಡ್ಬೋದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, KOH ನ ತಗೊಂಡಿದ್ವಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಇದನ್ನ ವಾಟರ್ಗೆ ಹಾಕಿದ ತಕ್ಷಣ, ಸೊ ನಮ್ಗೆ ಇಲ್ಲಿ ವಾಟರ್ ಏನಾದ್ರು ಗೊತ್ತಾಗ್ತಾ ಇದೆಯಾ? ಇಲ್ಲ, ಕಂಪ್ಲೀಟ್ ಅದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ತರನೇ ಕಾಣಿಸ್ತಾ ಇದೆ. ಅಂದ್ರೆ ಸಾಲ್ಯುಬಲ್ ಆಗಿದೆ, ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗಿದೆ. ಸೊ ಯಾವ ಬೇಸು ವಾಟರ್ ಅಲ್ಲಿ ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗುತ್ತೋ ಅದನ್ನ ಆಲ್ಕಲೀಸ್ ಅಂತ ಹೇಳಿ ಕರೀತಾರೆ. ಜೊತೆಗೆ ಕೆಲವೊಂದು ಬೇಸಸ್ ಇದೆ. ಸೊ ಆಲ್ಕಲೀಸ್ಗೆ ಎಕ್ಸಾಂಪಲ್ ಯಾವ್ದು ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತೆ ಅಮೋನಿಯಂ ಹೈಡ್ರಾಕ್ಸೈಡ್, NH4OH ನೋಡಿದ್ವಿ. ಕೆಲವೊಂದು ಬೇಸಸ್ಗಳಿದೆ, ಫಾರ್ ಎಕ್ಸಾಂಪಲ್ ಕಾಪರ್ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಬರಿತೀನಿ ನೋಡಿ, ಕಾಪರ್ ಹೈಡ್ರಾಕ್ಸೈಡ್ CuOH ಟ್ವೈಸ್ ಆಗಿರ್ಬೋದು. ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನಾವು ನೋಡಿದ್ವಿ ಟಾನಿಕ್ಗಳಲ್ಲೆಲ್ಲ ಬಳಸ್ತಾರಲ್ಲ. ಸೊ ಆ ಟಾನಿಕ್ಗಳನ್ನ ತಗೊಂಡ್ರೆ ಡೈಜೆಸ್ಟಿವ್ದು, ಆ ಮೆಗ್ನೀಷಿಯಂ, ಮಿಲ್ಕ್ ಆಫ್ ಮೆಗ್ನೀಷಿಯಂ ವಾಟರ್ಗೆ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ವಾಟರ್ ಹಾಕಿ ನೋಡಿದ್ರೆ, ವಾಟರ್ ಹಾಕೊಂಡು ಕುಡೀರಿ ಅಂತ ಡಾಕ್ಟರ್ ಹೇಳಿರ್ತಾರೆ, ರೈಟ್? ಸೊ ಅದು ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗಿರಲ್ಲ. ಸೊ ಏನಕ್ಕೆ ಅಂತಂದ್ರೆ ಇಟ್ ಡಸಂಟ್ ಹ್ಯಾವ್ ದ ಪ್ರಾಪರ್ಟಿ, ಸಾಲ್ಯುಬಲ್ ಆಗದೆ ಇರುವಂತ ಪ್ರಾಪರ್ಟಿನ ಅದು ಹೊಂದಿದೆ, ಹಾಗಾಗಿ ಅದನ್ನ ಆಲ್ಕಲಿ ಅಂತ ಕರೆಯೋದಿಲ್ಲ. ಅದೇ ರೀತಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಇದೆ. ಸೊ AlOH ಟ್ವೈಸ್ ಅಲ್ಲ ಥ್ರೈಸ್ ಅಂತ ಹೇಳಿ ಕರೀತಾರೆ. ಸೊ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಸೊ ಇದು ಏನು ಅಂತಂದ್ರೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನೋದು ಕೂಡ ಇಟ್ ಈಸ್ ನಥಿಂಗ್ ಬಟ್ ಅ ಆಲ್ಕಲಿ. ಆಲ್ಕಲಿ ಅಲ್ಲ, ಇದು ಬೇಸ್ ಅಷ್ಟೇ. ಈ OH ಅಂತ ಏನ್ ಬರುತ್ತೆ, ಸೊ ಅದೆಲ್ಲವೂ ಕೂಡ ಬೇಸಸ್ ಆಗಿರ್ತಕ್ಕಂಥದ್ದು, ರೈಟ್? ಸೊ ವಿಚ್ ಆರ್ ಸಾಲ್ಯುಬಲ್, ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಇಸ್ ಕಾಲ್ಡ್ ಆಲ್ಕಲಿ, ಅಂಡ್ ವಿಚ್ ಆರ್ ನಾಟ್ ಸಾಲ್ಯುಬಲ್ ಅಥವಾ ಪಾರ್ಷಿಯಲಿ ಸಾಲ್ಯುಬಲ್, ಸ್ವಲ್ಪ ಸಾಲ್ಯುಬಲ್ ಆದಂಗೆ ಕಾಣಿಸುತ್ತೆ ಬಟ್ ಕಂಪ್ಲೀಟ್ ಆಗಿ ಆಗಲ್ಲ, ಸೊ ಅವನ್ನು ಕೂಡ ಆಲ್ಕಲಿ ಅಂತ ನಾವು ಕರೆಯಲ್ಲ. ಆಲ್ಕಲಿ ಅಂತ ಕರಿಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಸಾಲ್ಯುಬಲ್ ಆಗಿರ್ಬೇಕು, ರೈಟ್? ಸೊ ಗೊತ್ತಾಯ್ತಲ್ವಾ ಆಲ್ಕಲಿ ಮತ್ತೆ ಆಲ್ಕಲಿ ಎಲ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ, ಆಲ್ ಆಲ್ಕಲೀಸ್ ಆರ್ ಬೇಸಸ್. ಆಲ್ ಆಲ್ಕಲೀಸ್ ಆರ್ ಬೇಸಸ್, but not all bases are alkalis. But not all bases are alkalis ಅಂತ ಹೇಳಿ ಕರಿತೀವಿ, ರೈಟ್?
ಸೊ ನೆಕ್ಸ್ಟ್ ಯೂಸರ್ಸ್ ಗಳಿಗೆ ಹೋಗೋಣ. ಸೊ ಯೂಸರ್ಸ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಕೆಲವೊಂದು ಮಿಲ್ಕ್ ಆಫ್ ಮೆಗ್ನೀಷಿಯಾ ಟಾನಿಕ್ಸ್ ಗಳೆಲ್ಲ ಬಳಸ್ತಾರೆ, ಸೋಪ್ ಇಂಡಸ್ಟ್ರೀಸ್ ಗಳಲ್ಲಿ ಬಳಸ್ತಾರೆ, ಡಿಟರ್ಜೆಂಟ್ಸ್ ಯೂಸ್ ಮಾಡೋದಕ್ಕೆ ಬಳಸ್ತಾರೆ. ಸೊ ನಾವು ಅಲ್ಲೇ ನೋಡಿದ್ವಿ ಅಲ್ವಾ. ಸೊ ಅದೇ ಇರುವಂತದ್ದು. ಯಾವ್ಯಾವ್ದನ್ನ ಬಳಸ್ತಾರೆ? ಈ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದೆಯಲ್ಲ, ಸೊ ದೇ ಆರ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್ಸ್, ಡಿಟರ್ಜೆಂಟ್ಸ್ ಮತ್ತೆ ಪೇಪರ್ ತಯಾರಿಕೆಗಳು ಕೂಡ ಬಳಸುವಂತದ್ದು. ಅದೇ ರೀತಿ ದೇ ಆರ್ ಆಲ್ಸೋ ಯೂಸ್ಡ್ ಇನ್ ರಿಫೈನಿಂಗ್ ಆಫ್ ಪೆಟ್ರೋಲಿಯಂ. ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ರಿಫೈನ್ ಮಾಡೋದಕ್ಕೆ ಅಲ್ಲೂ ಕೂಡ ಈ ಬೇಸಿಸ್ ಗಳನ್ನ ಬಳಸ್ತಾರೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ತಗೊಂಡ್ರೆ ಈ ರೀತಿ ಪೆಲ್ಲೆಟ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಪೆಲ್ಲೆಟ್ಸ್ ಅಂತ ಅಂದ್ರೆ ಒಂದು ಈಗ ಮಾತ್ರೆಗಳ ರೂಪದಲ್ಲಿ, ಸೊ ಈ ರೀತಿ ಇರುವಂತಹದ್ದು. ಬಟ್ ಅದನ್ನು ವಾಟರ್ಗೆ ಹಾಕಿದಾಗ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಸಿಗುತ್ತೆ ನಮಗೆ, ಸೊಲ್ಯೂಷನ್ ರೂಪದಲ್ಲಿ ಸಿಗುತ್ತೆ, ರೈಟ್. ಸೊ ಇವಾಗ ಇದ್ರ ಬೇಸ್ ಮೇಲೆ ಒಂದಷ್ಟು ಕ್ವಶನ್ಸ್ ಗಳಿಲ್ಲಿದೆ. ಸೊ ಇವಾಗ ಆನ್ಸರ್ ಮಾಡೋಣ, ರೈಟ್. ಸೊ ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ಹೇಗೆ ಒಂದು ಆಸಿಡ್ ಅಂತ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಕಾಮನ್ ಆಗಿ ನಾವು ನೋಡಿದ್ದೇನು, H+ ಅಯಾನ್ಸ್ ರಿಲೀಸ್ ಆಗ್ತಾ ಇದೆ ವಾಟರ್ ಅಲ್ಲಿ ಡಿಸಾಲ್ವ್ ಆದಾಗ. ಆದ್ರೆ ಬೇಸ್ ಅಂತ ನೋಡಿದಾಗ, ಸೊ ಅದನ್ನ ನೀವು ವಾಟರ್ಗೆ ಹಾಕಿದಾಗ, ಸೊ ಇದು ಟೆಕ್ನಿಕಲ್ ಟರ್ಮ್, ಆಕ್ಚುಲಿ ನೀವು ಮುಂದೆ ಕಲಿತೀರಾ ಹೈಯರ್ ಕ್ಲಾಸಸ್ ಅಲ್ಲಿ. ಸೊ OH ಅಯಾನ್ಸ್, ಸೊ OH ರಿಲೀಸ್ ಆದ್ರೆ ಅದನ್ನ ಬೇಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರ್ತೀನಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್, ರೈಟ್. ಸೊ ಇದಕ್ಕೆ ಎಕ್ಸಾಂಪಲ್ HCl, ರೈಟ್. ಸೊ ಇದನ್ನ ಗಮನ ಇಟ್ಕೊಳ್ಳಿ. ಬೇಸ್ ಅಂತಂದ್ರೆ ಅಲ್ಲಿ OH ಅಯಾನ್ ರಿಲೀಸ್ ಆಗುತ್ತೆ, ವಾಟರ್ಗೆ ಹಾಕಿದಾಗ OH ಅಯಾನ್ ರಿಲೀಸ್ ಆಗುತ್ತೆ. ಆಸಿಡ್ ನ ವಾಟರ್ಗೆ ಹಾಕಿದಾಗ ಅಲ್ಲಿ H+ ಅಯಾನ್ಸ್ ರಿಲೀಸ್ ಆಗುತ್ತೆ, ರೈಟ್. ಸೊ ಇದ್ರಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಕ್ವಶನ್ಸ್ಗಳು ನೋಡೋಣ. ಸೊ ಫಸ್ಟ್ ಒನ್, ವಿಚ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ಆಪಲ್? ಆಪಲ್ ನಲ್ಲಿ ಯಾವ ಆಸಿಡ್ ಪ್ರೆಸೆಂಟ್ ಇದೆ? ಸಿಟ್ರಿಕ್ ಆಸಿಡಾ, ಆಕ್ಸಾಲಿಕ್ ಆಸಿಡಾ, ಲ್ಯಾಕ್ಟಿಕ್ ಆಸಿಡಾ, ಮ್ಯಾಲಿಕ್ ಆಸಿಡಾ? ಸೊ ನೀವು ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಕಳಿಸಬಹುದು. ಎಸ್, ಸೊ ಬಹಳಷ್ಟು ಜನ ಮ್ಯಾಲಿಕ್ ಆಸಿಡ್ ಅಂತ ಕಳಿಸಿದೀರಾ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಸೊ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಡಿ, ಮ್ಯಾಲಿಕ್ ಆಸಿಡ್. ಸೊ ಅದೇ ರೀತಿ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಬೇಸ್? ಯಾವುದು ಬೇಸ್ ಅಲ್ಲ ಅಂತ? ಸೋಡಿಯಂ ಹೈಡ್ರಾಕ್ಸೈಡು, ಮೆಗ್ನೀಷಿಯಂ ಹೈಡ್ರಾಕ್ಸೈಡು, ಅಮೋನಿಯಂ ಹೈಡ್ರಾಕ್ಸೈಡಾ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡಾ? ಸೊ ಇಲ್ಲಿ ಕ್ವಶನ್ಸ್ ಸ್ವಲ್ಪ ಚೇಂಜ್ ಮಾಡೋಣ, ಯಾಕಂದ್ರೆ ಎಲ್ಲವೂ ಬೇಸೆ ಅಲ್ವಾ. ಎಲ್ಲವೂ OH ಅಯಾನ್ಸ್ ನ ಫರ್ನಿಶ್ ಮಾಡ್ತಾ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್ ಹೌದು, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬೇಸ್ ಹೌದು, ಅಮೋನಿಯಂ ಹೈಡ್ರಾಕ್ಸೈಡ್ ಕೂಡ ಬೇಸು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೂಡ ಬೇಸು. ಇದರಲ್ಲಿ ವಿಚ್ ಇಸ್ ನಾಟ್ ಎ ಬೇಸ್ ಅನ್ನೋದ್ರ ಬದಲು ವಿಚ್ ಇಸ್ ನಾಟ್ ಎ ಆಲ್ಕಲಿ ಅಂತ ಹಾಕೋಣ, ಓಕೆನಾ. ಆಲ್ಕಲಿ ಅಂತಂದ್ರೆ ಏನು? ಯಾವ್ದು ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಲ್ಲ ಅದನ್ನ ಆಲ್ಕಲಿ ಅಂತ ಕರಿತೀವಿ, ಅಲ್ಲ ಯಾವ್ದು ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತೋ ಅದನ್ನ ಆಲ್ಕಲಿ ಅಂತ ಕರಿತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಸಾಲ್ಯುಬಲ್ ಆಗುತ್ತಾ? ಆಗುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮೆಗ್ನೀಷಿಯಾ ಆಗುತ್ತಾ? ಯೋಚನೆ ಮಾಡಿ. ಅಮೋನಿಯಂ ಹೈಡ್ರಾಕ್ಸೈಡ್ ವಿಂಡೋ ಕ್ಲೀನರ್ ಎಲ್ಲ ಬಳಸ್ತಾರಲ್ವಾ, ಗೊತ್ತಾಗುತ್ತಾ ನಿಮ್ಗೆ? ಇಲ್ಲ, ಅಂದ್ರೆ ದಟ್ ಈಸ್ ಕಂಪ್ಲೀಟ್ಲಿ ಸಾಲ್ಯುಬಲ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೋಪ್ಸ್ ಅಲ್ಲೆಲ್ಲ ಬಳಸ್ತಾರೆ, ಸೊ ಅಲ್ಲೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ಸಾಲ್ಯುಬಲ್ ಇನ್ ವಾಟರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸೊ ಯಾವುದು ಅಂತಂದ್ರೆ ಆಪ್ಷನ್ ಬಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಇದು ಸಾಲ್ಯುಬಲ್ ಅಲ್ಲ. ಸೊ ಇದು ಇಲ್ಲಿ ಈ ಚಿತ್ರದಲ್ಲಿ ನಾವು ನೋಡ್ಬೋದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನ. ಸೊ ಮೂರನೇ ಕ್ವಶನ್ಸ್, ದ ಆಸಿಡ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಸೆಲ್ಸ್ ವಿಚ್ ಪಾಸಸ್ ಕ್ಯಾರೆಕ್ಟರ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್. ಸೊ ನಮ್ ಬಾಡಿ ಒಳಗೆ ಒಂದು ಆಸಿಡ್ ಇದೆ, ಬಹಳಷ್ಟು ಆಸಿಡ್ಸ್ ಗಳು ಇರುತ್ತೆ. ಸೊ ಅದ್ರಲ್ಲಿ ನಮ್ಗೆ ಕಾಮನ್ ಆಗಿ ಗೊತ್ತಿರೋದು ಯಾವುದು? ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ HCl ಒಂದು ಗೊತ್ತು. ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಮ ಹೊಟ್ಟೆ ಒಳಗೆ ರಿಲೀಸ್ ಆಗುತ್ತೆ, ಸ್ಟಮಕ್ ಅಲ್ಲಿ ರಿಲೀಸ್ ಆಗುತ್ತೆ ಅನ್ನೋದು ಅಷ್ಟೇ ಗೊತ್ತು. ಅದಲ್ಲದೆ ಬೇರೆ ಬೇರೆ ಆಸಿಡ್ಸ್ ಗಳು ಇದೆ. ಯಾವುದು? ನಮ್ಮ ಬಾಡಿ ಸೆಲ್ ಅಂತ ಕೇಳಿರ್ತೀರಾ, ಆ ಸೆಲ್ಗಳಲ್ಲಿ ಒಂದು ಆಸಿಡ್ ಪ್ರೆಸೆಂಟ್ ಇದೆ, ಯಾವುದು ಗೊತ್ತಾ? ಸೊ ಇದಕ್ಕೆ ನೀವೇ ಆನ್ಸರ್ ಮಾಡಿ ಹೇಳ್ಬೇಕು. ರೈಬೋನ್ಯೂಕ್ಲಿಕ್ ಆಸಿಡ್. ರೈಬೋನ್ಯೂಕ್ಲಿಕ್ ಆಸಿಡ್ ನ RNA ಅಂತ ಕೂಡ ಕರೀತಾರೆ. ಅಮೈನೋ ಆಸಿಡ್ ಅಥವಾ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್, ನಿಮ್ಗೊಂದು ಕ್ಲೂ ಕೊಡ್ತೀನಿ, ಇದನ್ನ DNA ಅಂತ ಹೇಳಿ ಕರೀತಾರೆ. ಬಹಳಷ್ಟು ಜನ ಕೇಳಿರ್ತೀರಲ್ವಾ DNA ಅಂತ. ಸೊ ಹಾಗಾದ್ರೆ ಯಾವ್ದು ಆನ್ಸರ್ ಬರುತ್ತೆ ಇದಕ್ಕೆ? ಆನ್ಸರ್ DNA. ಎಸ್, ಸಿ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. ಸೊ ಆನ್ಸರ್ ಯಾವುದು ಇದಕ್ಕೆ? ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು DNA ಒಂದು ಸ್ಟ್ರಕ್ಚರ್.
ಸೊ ಇಲ್ಲಿ ಇದೆಯಲ್ಲ, ಸೊ ಇವನ್ನ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇದರಲ್ಲಿ ಏನಿರುತ್ತೆ, ನ್ಯೂಕ್ಲಿಕ್ ಆಸಿಡ್ಸ್, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಒಂದು ಆಸಿಡ್ ಪ್ರೆಸೆಂಟ್ ಇರುತ್ತೆ, ರೈಟ್? ಸೊ ಇದು ಇವತ್ತಿನ ತರಗತಿ ಆಗಿದ್ದು ಬೇಸ್ ಆಸಿಡ್ ಅಂಡ್ ಬೇಸ್ ಬಗ್ಗೆ, ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ಬಗ್ಗೆ, ಅದರ ಪ್ರಾಪರ್ಟೀಸ್ ಏನು, ಅದರ ಯೂಸಸ್ಗಳೇನು, ಮತ್ತೆ ಅದರ ಬೇರೆ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಕೆಲವೊಂದನ್ನ ತಿಳ್ಕೊಂಡಿದೀವಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪಾಠ, ಸೊ ಆಸಿಡ್ ಬೇಸ್ ರಿಯಾಕ್ಟ್ ಆಗಿ ಫಾರ್ಮ್ ಆಗೋದು ಯಾವುದು, ಸಾಲ್ಟ್. ಆ ಸಾಲ್ಟ್ಸ್ ಬಗ್ಗೆ ಮತ್ತೆ ಕೆಲವೊಂದು ಆಸಿಡ್ ಬೇಸ್ ಅಂತ ಹೇಗೆ ಗೊತ್ತಾಗುತ್ತೆ, ಒಂದು 2 ಸೊಲ್ಯೂಷನ್ ಇಟ್ರೆ, ಸೊ ಅದ್ರ ಬಗ್ಗೆ, ಅದಕ್ಕೆ ಏನಾದ್ರು ಯೂಸ್ ಮಾಡ್ತೀವಾ, ಇಂಡಿಕೇಟರ್ ಆಗಿ ಬೇರೆ ಏನಾದ್ರು ಯೂಸ್ ಮಾಡ್ತೀವಾ, ಸೊ ಅದ್ರ ಬಗ್ಗೆ ಎಲ್ಲ ನಾವು ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಮತ್ತೆ ನಮ್ಮ ಗ್ರೂಪ್ಗೂ ಕೂಡ ನೀವು ಬರೆದು ಕಳಿಸ್ಬೋದು, ರೈಟ್? ಸೊ ಎಲ್ರಿಗೂ ಥ್ಯಾಂಕ್ ಯು.